ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಮಾರ್ಚ್ 2026 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಪಾಲ್ಗುಣ ಮಾಸೆ ಕೃಷ್ಣ ಪಕ್ಷದ ನವಮಿ ತಿಥಿ ಮೂಲಾ ನಕ್ಷತ್ರ ಸಿದ್ಧಿಯೋಗ ತೈತುಲ ಕರಣ ಇವತ್ತಿನ ಪಂಚಾಂಗ ಫಲ. ಈ ಒಂದು ಯುಗಾದಿ ವಿಶೇಷಾಂಕ ಯುಗಾದಿ ಫಲ ಸಂಖ್ಯೆಗೆ ಅನುಗುಣವಾಗಿ ರಾಶಿಗೆ ಅನುಗುಣವಾಗಿ ಯುಗಾದಿ ಹಬ್ಬದ ದಿನ ಮಾತಾಡೋಣಂತೆ. ವರ್ಷ ಭವಿಷ್ಯ ಅನ್ನೋದು ರಾಶಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ, ಲಗ್ನಕ್ಕೆ ಅತಿ ಮುಖ್ಯ. ವರ್ಷ ಭವಿಷ್ಯ ಅನ್ನೋದು ತಗೊಳ್ಳುವಾಗ ನಾವು ಹುಟ್ಟಿರುವಾಗ ಒಂದು ಲಗ್ನ ಸೃಷ್ಟಿ ಆಗುತ್ತೆ. ನೀವು ಸಪೋಸ್ ಸಿಂಹರಾಶಿ ಆದರೆ ಲಗ್ನ ಕಟಕ ಲಗ್ನ, ಅಮ್ಮನ ಲಗ್ನ. ಸಿಂಹ ಲಗ್ನದಲ್ಲಿ ಹುಟ್ಟಿದ್ರೆ ಅಂತ ಹೇಳ್ತೀವಿ. ಆದರೆ ಕಟಕ ಲಗ್ನದಲ್ಲಿ ಹುಟ್ಟಿದ ಮೇಲೆ ಅಮ್ಮನ ಛಾಯೆ, ಅಮ್ಮನಂತ ಹೃದಯ, ಮಾತೃ ಸುಖ, ಆ ಒಂದು ಸಮಾಧಾನ ತೃಪ್ತಿ ಅನ್ನತಕ್ಕದ್ದು. ಒಂದು ಪುರುಷ ಕಟಕ ಲಗ್ನದಲ್ಲಿ ಹುಟ್ಟುಬಿಟ್ಟ ಕಷ್ಟ ಅದು. ರಾಶಿ ಸಿಂಹ ರಾಶಿ ನೋಡೋ ಕಾಡು ಅಲಂಕಾರ ಕಟಪ, ಒಳಗಡೆ ನೋಡಿದ್ರೆ ಟುಸ್ ಪಟಾಕಿ ಕಣಪ, ತಟ್ಕೊಳ್ಳಲ್ಲ ಅವನು. ಒಂದು ಮಳೆ, ಒಂದು ಭಯ, ಒಂದು ಆತಂಕ, ಒಂದು ತಳ್ಳೋದು, ಒಂದು ರಿಸ್ಕೋ ತಗೊಳ್ಳೋದಿಲ್ಲ. ಕೆಲವರು ತುಲಾ ರಾಶಿಯಲ್ಲಿ ಹುಟ್ಟುಬಿಟ್ಟಿರ್ತಾರೆ. ತಳಮಳವೇ ತುಲಾ ರಾಶಿನಲ್ಲಿ ಹುಟ್ಟಿದವರು. ಅಲ್ಲೂ ಅಲ್ಲ ಇಲ್ಲೂ ಅಲ್ಲ, ಅಡ್ಗೋಡೆ ಮೇಲೆ ದೀಪ ಅಂತ ಹೇಳ್ತೀವಿ ಅವ್ರನ್ನ. ಎಲ್ಲರ ಜೊತೆಲೂ ಇರ್ತಾರೆ, ಏನೂ ಮಾಡ್ಲಾರು. ತುಂಬ ಬುದ್ಧಿವಂತರು, ನ್ಯಾಯವಂತರು. ಅದಕ್ಕೆ ಅವರನ್ನ ವಿವೇಕವಂತರು, ಟೀಚರ್ಸ್, ಪ್ರೀಚರ್ಸ್, ಲೀಗಲ್ ಟೀಚರ್, ಸ್ಪೋರ್ಟ್ಸ್ ಟೀಚರ್, ಜಡ್ಜು ಇವೆಲ್ಲ ಹೇಳ್ತಾರೆ. ಅಂಥವ್ರು ಸಿಂಹಲಗ್ನ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, ಕನ್ಫರ್ಮ್ ವಿಜಯ ಯಾತ್ರೆ. ಸಿಂಹಲಗ್ನ ಅಂತ ಹೇಳಿದ್ರೆ ರೂಲರ್ಸು. ಸೊ ರೂಲರ್ಸ್ ಜೊತೆಲಿ ಇರೋದ್ರಿಂದ ಆಟೋಮ್ಯಾಟಿಕ್, ಯಾಕಂದ್ರೆ ಲಗ್ನ ಉದಯವಾಗುವಾಗ ನಿಮ್ಮ ಭಾವದ ಶಕ್ತಿ ಸಿಂಹ, ಅಧಿಕಾರ, ದೊರೆಗಳ ಮಟ್ಟ ಮಿನಿಮಮ್ ಆ ಸೆಕ್ರೆಟರಿ ಮಟ್ಟಕ್ಕಾದ್ರೂ ತಗೊಬಂದು ನಿಲ್ಸುತ್ತೆ. ಲಗ್ನಾಧಿಪತಿ ಚೆನ್ನಾಗಿರ್ಬೇಕು, ಆ ದಶೆ ನಡೀತಿರ್ಬೇಕು, ಭುಕ್ತಿ ಚೆನ್ನಾಗಿ ನಡೀತಿರ್ಬೇಕು, ನಕ್ಷತ್ರವು ಚೆನ್ನಾಗಿರ್ಬೇಕು. ಈಗ ಸಿಂಹ ಲಗ್ನ ನೀವು ಹುಟ್ಟಿರೋದು, ಅಕಸ್ಮಾತ್ ತುಲಾ ರಾಶಿಯಾಗಿ ನೀವು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ದೀರಿ, ರಾಹು 2ನೇ ಮನೇಲಿದೆ ಅಂತ ಇಟ್ಕೊಳ್ಳಿ, ಇಲ್ಲ 8ನೇ ಮನೇಲಿ ಪೆಟ್ಟೆ, ಚಂದ್ರ ಏನೋ 3ನೇ ಮನೇಲಿ ಅದ್ಭುತವಾಗಿದ್ದಾನೆ. ಆದರೆ ನಕ್ಷತ್ರ ರಾಹು ನಕ್ಷತ್ರ, ರಾಹು ಎಲ್ಲಿದ್ದಾನೆ ಅಂತ ನೋಡಬೇಕು. ಅಕಸ್ಮಾತ್ ಆ ರಾಹು ವಿಶೇಷವಾಗಿ ಅಷ್ಟಮದಲ್ಲಿದ್ದಾನೆ, ಸಿಂಹ ಲಗ್ನಕ್ಕೆ ಯಾರ ಸಾರದಲ್ಲಿದ್ದಾನೆ, ಶನಿ ನಕ್ಷತ್ರದಲ್ಲಿದ್ದಾನೆ. ಉತ್ತರಾಭಾದ್ರ ಅಂದ್ರೆ ಮುಳುಗ್ತು ಅಲ್ಲಿಗೆ. ಅಲ್ಲೊಂದು ಹುಟ್ಟಿದಾಗ ಆ ನಂತರ ರಾಹು ಮುಗಿದ ಮೇಲೆ ಗುರು ದಶೆ, ಆಗ ಚೇತರಿಕೆ, ಆಗ ಗುರು ಚೆನ್ನಾಗಿರ್ಬೇಕು. ಅಕಸ್ಮಾತ್ ಗುರು ಸಿಂಹ ಲಗ್ನಕ್ಕೆ ತುಲಾ ರಾಶಿಗೆ ಬಾಧಕ, ಆದರೆ ಸಿಂಹ ಲಗ್ನಕ್ಕೆ ಯೋಗಕಾರಕ. 11ನೇ ಮನೆಯಲ್ಲಿ ವಿಶೇಷವಾಗಿ ಶುಭಕಾರಕ, ಶುಭಗ್ರಹಾತ, ಎಲ್ಲಿದ್ದರೂ ಶುಭವೇ. ಪುನರ್ವಸು ನಕ್ಷತ್ರದಲ್ಲೇ ಇದ್ದಾನೆ ಸಿಂಹ ಲಗ್ನಕ್ಕೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಹೇಳುದು ನಕ್ಷತ್ರಾಧಿಪತಿ, ಭಾವ ಆಧಿಪತಿ. ಆಮೇಲೆ ಆ ಭಾವಾಧಿಪತಿ ಎಲ್ಲಿದ್ದಾನೆ, ಗುರು ಕುಳಿತಂತ ಮನೆಯ ಅಧಿಪತಿ ಬುಧ ಎಲ್ಲಿದ್ದಾನೆ, ಯಾರ ಸಾರದಲ್ಲಿದ್ದಾನೆ, ಅವನು ಯಾರ ಮನೆಯಲ್ಲಿದ್ದಾನೆ. ಸೊ ವಿ ಗೋಸ್ ಆನ್
ನಾವು ಹೆಂಗೆ ಜೀವನ ಬಂದು ಕನೆಕ್ಟ್ ಆಗುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅದಕ್ಕೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನತಕ್ಕಂಥ ಮಾತು ಹೇಳೋದು ಏನಕ್ಕೆ ಅಂತ ಹೇಳೋದಂದ್ರೆ, ನಮಗೆ ಗೊತ್ತಿಲ್ಲದೆ ಈ ಪ್ರಭಾವಗಳು ನಮ್ಮ ಸ್ವಭಾವವನ್ನ ಕಂಟ್ರೋಲ್ಗೆ ತಗೊಳ್ತಕ್ಕಂಥದ್ದು ಆಗುತ್ತೆ. ತುಂಬಾ ಒಳ್ಳೆಯವ್ರ ಜೊತೆ ಕುಳಿತುಕೊಂಡ್ರೆ ಒಳ್ಳೆ ಮಾತು, ಒಳ್ಳೆ ಚಿಂತನೆ, ಒಳ್ಳೆ ಭಾವ ಬೇಡ ಕಣೋ. ಅದೇ ಕೆಟ್ಟವ್ರ ಜೊತೆ ಕುಳಿತುಕೊಂಡೆ ಏನೂ ಆಗಲ್ಲ, ದೋಚೋ ಕಣ, ಬಾಚ್ಕೊಳ್ಳೋ ಕಣ, ಇದೆಲ್ಲ ಸರಿಯೇ, ಇದೆಲ್ಲ ಸರಿಯೇ. ಸೊ ನಮಗೆ ಗೊತ್ತಿಲ್ಲದೆಯೇ ಇದು ಯಾರೋ ಬರ್ತಾನೆ, ಏನಪ್ಪ ನಿನ್ನ ಮಗನ ಇಂಥ ಸ್ಕೂಲ್ಗೆ, ಯಾವ ಸ್ಕೂಲ್ಗೆ ಹಾಕ್ತಿದೆ, ಇನ್ನು ನಾವು ಸ್ಕೂಲ್ ಹುಡುಕ್ತಿದ್ದೀವಿ, ICSE ಹಾಕ್ಬಿಡು. ಇವನ್ ಮಾಡ್ತಿರೋದು ಬಜ್ಜಿ ಬೋಂಡ ವ್ಯಾಪಾರ. ಏನೋ ಒಂದಷ್ಟು ದಿನಕ್ಕೊಂದು ದೇವರು ಒಂದು 2-3 ಸಾವಿರ ರೂಪಾಯಿ ಆದಾಯ ಕೊಟ್ಟಿದ್ದಾನೆ, ಇರ್ಲಿ ಒಂದು 10 ಸಾವಿರ ರೂಪಾಯಿ ವ್ಯಾಪಾರ ಮಾಡಿ ಒಂದು 3 ಸಾವಿರ ರೂಪಾಯಿ ದುಡಿತಿದ್ದಾನೆ, ತಕ್ಕ ಮಟ್ಟಕ್ಕೆ ಚೆನ್ನಾಗಿದ್ದಾನೆ, ಒಂದು ಮನೆ ಗಾಡಿ ಅಂತ. ಇವನು ಬರ್ತಾನೆ, ಇವನು ನಮಗ್ ನೋಡಿ ಈ ಪ್ರಭಾವ ಗ್ರಾಚಾರ ಆಕರ್ ದಿಮಾಗ್ ಮೇ ಮಾರೇ ತೋ ದಿಲ್ ಮೇ ಮಾರೇ ತೋ ತಕದೀರ್ ಮೇ ಮಾರೇ ತೋ ಅಂತ ಹೇಳ್ತೀವಲ್ಲ, ಹಂಗ್ ಬರ್ತಾರೆ. ನಮ್ಮ ತಟ್ಟೆಗೆ ಒಂದು ಒಗ್ಗರಣೆ ಬೀಳೋ ತರ ಕಳಿಸ್ತಾನೆ. ICSE ಓದಿಸು. ICSE ಏನಕ್ಕೆ ಓದಿಸಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ. ನನ್ನ ಮಗ, ನಮ್ದೇನಾದ್ರೂ ಇಂಟರ್ನ್ಯಾಷನಲ್ ವ್ಯಾಪಾರ ಇದೆಯಾ? ಮಾರ್ತಿರೋದೇ ಪಾನಿಪುರಿ, ಬಜ್ಜಿ ಬೋಂಡ ವ್ಯಾಪಾರ. ಒಂದು ಬೇಕ್ರಿ ಇಟ್ಕೊಂಡಿದ್ದೀವಿ ಸಣ್ಣದಾಗಿ, ಶಿವ ಅಂತ, ದಿನಕ್ಕೊಂದು 10 ಸಾವಿರ ವ್ಯಾಪಾರ. ಎಲ್ಲ ಕಳೆದೊಂದು ಹುಡುಗರ ಸಂಬಳ, ಬಾಡಿಗೆ, ಅದು ಇದು ಅಂತೆಲ್ಲ ತೆಗೆದು 1 ಸಾವಿರ ರೂಪಾಯಿ ಎತ್ತಿಟ್ಕೊಂಡ್ರೆ ಹೆಚ್ಚು ನಮಗೆ. ಇವನು ಬರ್ತಾನೆ ICSE ಅಂತ. ICSE ಸಿಲೆಬಸ್ಗೆ ಸೇರಿಸ್ಬೇಕು ಅಂದ್ರೆ ಇವತ್ತು 4 ಲಕ್ಷ. ಇಂಟರ್ನ್ಯಾಷನಲ್ ಕೇಂಬ್ರಿಡ್ಜ್ ಸಿಲೆಬಸ್ಗೆ ಸೇರಿಸ್ಬೇಕ್ರಿ ಅಂತಾನೆ. ಇವನ ಮಗ 3 ದಾರಿ ಆಗಿದ್ದಾನೆ, ಮುಟ್ಟಾಳ ಕೂತಿರ್ತಾನೆ. ಅವನ ಮಗ 5ನೇ ಕ್ಲಾಸ್ಗೆ ಏನನ್ನ ಆಗ್ಬಿಟ್ಟಿರ್ತಾನೆ, ಇಲ್ಲ 10ನೇ ಕ್ಲಾಸ್ಗೆ ಮನೇಲಿ ಚೋರ್ಗುರು ಚಂಡಾಲ್ ಶಿಶೆ ಆಗ್ಬಿಟ್ಟಿರ್ತಾನೆ. ಇವನಿಗೆ ಸಹಿಸಕ್ ಆಗ್ತಿಲ್ಲ ನಾವು ಬಜ್ಜಿ ಬೋಂಡ ಹಾಕೊಂಡು ನೆಮ್ಮದಿ ಆಗಿರೋದು. ಸ್ವಾಮಿ ನೋಡಿ, ಹಿಂಗೆ ಕಳಿಸೋದು. ಅವನ ಒಂದು ವಕ್ರಭಾವ ನಮ್ಮ ಮೇಲೆ ಪ್ರಚೋದನೆ. ಬುಧ ವಕ್ರ, ಈಗ ಗ್ರಹಗಳ ವಕ್ರತ್ವ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ಗಮನ. ಸೊ ನಮ್ಮನ ಪ್ರಭಾವ ಎಲ್ಲೋ ಒಂದು 30-40 ಸೈಟು, ಒಂದು ಮನೆ ಕಟ್ಟಿಬಿಡೋಣ ಅನ್ನಿಸ್ತಕ್ಕಂಥದ್ದು ನಮ್ಗೆ ಆಲೋಚನೆ ಇರಲ್ಲ. ಮೊನ್ನೆ ಕೂಡ ಒಬ್ರು 10 ವರ್ಷ ಆಗಿದೆ ಫೌಂಡೇಶನ್ ಆಗ್ಬಿಟ್ಟು. ನಾನೇನೂ ಹೇಳಿಲ್ಲ, ನಿಮಗೆ ಜೀವನದಲ್ಲಿ ಮನೆ ಕಟ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೌದು ಗುರುಗಳೇ, ಫೌಂಡೇಶನ್ ಹಾಕಿ 10 ವರ್ಷ ಆಯ್ತು. ಆ ಫೌಂಡೇಶನ್ ಮೇಲೆ ಮನೆ ಕಟ್ಟಬಾರ್ದು, ಗೊತ್ತಿದೆಯಾ? ಈಗ ಮತ್ತೆ ಕೀಳಿಸೋದು, ಅದು ಕೀಳಿಸೋದಿಕ್ಕೆ ಅದೊಂದು ದೊಡ್ಡ ರಂಪರಾಮಾಯಣ. ಆಲ್ರೆಡಿ ಸನ್ನೆ ಕೊಟ್ಟಿದೆ. ನನಗೆ ಗೊತ್ತಿಲ್ಲದೆ ಜಾತಕದ ರೀತಿಯ ನಾನು ಹೇಳಿದ್ದೇನೆ, ನಿಮಗೆ ಮನೆ ಕಟ್ಟೋಗಿ ಬಿಡಲ್ಲ. ಮನೆ ಕಟ್ಲಿಕ್ಕೆ ಹೋಯ್ತು ಅಂದ್ರೆ ಸುಂಟ್ರು ಗಾಳಿ ಆಗ್ಬಿಡ್ತೀರಿ, ಸಿಕ್ಕಾಕೋಗ್ಬಿಡ್ತೀರಿ, ಏನು ಮಾಡಿದ್ರು ಆಗೋದಿಲ್ಲ ಅಂದ್ರೆ ಗುರುಗಳು ಆಗಿದೆ ನಿಜ. ಈಗ ಕಟ್ಟೋದೇ ಬೇಡ, ಕಟ್ಲಿಕ್ಕೆ ದುಡ್ಡೇ ಇಲ್ವಲ್ಲ, ಸಾಲ ಮಾಡ್ತೀರಿ ಒಂದು 40 ಲಕ್ಷ ಅಂದ್ರೆ ಹೌದು ಗುರುಗಳೇ. ಈ ಕರು ಕಾಲದಲ್ಲಿ, ಈ ಬರಗಾಲದಲ್ಲಿ, ಅನಾವೃಷ್ಟಿ ಕಾಲದಲ್ಲಿ, ಈ ಯುದ್ಧ ಭೀತಿಯ ಸಮಯದಲ್ಲಿ ಮುಗಿದೋಯ್ತು. ಕೈ ಇಟ್ರಿ ಅಂದ್ರೆ, ಬ್ಯಾಂಕ್ ಹತ್ರ ಸಾಲ ತಗೊಂಡ್ರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ರೂಲ್ ಹೇಳ್ತಾನೆ ಒಂದು 2 ಲಕ್ಷದ ಇನ್ಶೂರೆನ್ಸ್ ತಗೋಬೇಕು ಅಂತ. ನಾವು 30 ಲಕ್ಷಕ್ಕೆ ಕೈಗೆ ಬರೋದು 28 ಲಕ್ಷ. ಪ್ರಾಸೆಸಿಂಗ್ ಫೀ, ಲೀಗಲ್ ಫೀ, ವೆರಿಫಿಕೇಶನ್ ಫೀ, ನಿಮ್ಮ ವ್ಯಾಲ್ಯೂಯೇಷನು, ಸಿಬಿಲು, ಲೊಟ್ಟು ಲೊಸ್ಕು ಅಂತ ಮಾಡ್ಲಿಕ್ಕೆ ಇನ್ನೊಂದು 5 to 7% ಅಂತಾನೆ. ಸೊ 7% ಅಂತ ಇಟ್ಕೊಳ್ಳೋಣ ಆವ್ರೇಜ್ಲಿ. 10% ತಗೋತಾರೆ, 15% ತಗೋತಾರೆ. 7% ಅಂದ್ರೆ 30 ಲಕ್ಷಕ್ಕೆ ಎಷ್ಟಾಯ್ತು? ಮತ್ತೊಂದು 2,10,000 ಗೋವಿಂದ, 2 ಲಕ್ಷ ಇನ್ಶೂರೆನ್ಸು. ಕೈಗೆ ಬರೋದು ಎಷ್ಟು ಹೇಳಿ? 4 ಲಕ್ಷ ಹೋಯ್ತು ಅಂತ ಹೇಳಿದ್ರೆ 30 ಲಕ್ಷಕ್ಕೆ 24 ಲಕ್ಷ, ಇನ್ನೊಂದು 10,000 ತೆಗಿರಿ, 23 ಲಕ್ಷ 90,000. ನೀವು ಕಟ್ಟೋದು 30 ಲಕ್ಷಕ್ಕೆ ಎಷ್ಟು ಗೊತ್ತಾ? 90 ಲಕ್ಷ ಚಿಲ್ಲರೆ 25 ವರ್ಷಕ್ಕೆ. ಗೋವಿಂದ ಗೋವಿಂದ. ಕಡಿಮೆ ಅಂದ್ರು, ತಗೊಂಡಿರೋದು 25 ಲಕ್ಷ, ಕಟ್ಟೋದು 90 ಲಕ್ಷ. ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗ್ ಬರುತ್ತೆ, ಹಿಂಗ್ ಆಗುತ್ತೆ. ನೀವು ಯಾರಾದ್ರೂ ಕೇಳಿ, ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಅಂತಾನೆ, ತಗೊಳ್ಳಬೇಕು ಅಂತಾನೆ, ಜಾಯಿಂಟ್ ಒಬ್ರು ಇರ್ಲೇಬೇಕು ಅಂತಾನೆ. ಅವನಿಗೆ ಗೊತ್ತು ನೀವು ಕಟ್ಲಿಲ್ಲ, ನೀವು ಹೋಗ್ಬಿಟ್ರಿ, ಹೆಂಡತಿ ಮೇಲೆ ಹಾಕ್ಬೇಕು, ಮಕ್ಕಳ ಮೇಲೆ ಹಾಕೊಂಡು ಎಳ್ಕೊಬೇಕು, ಅವನು ಇರುವುದೇ ಲೂಟಿ, ನೀವು ಕೇಳಲ್ಲ. ನೋಡಿ ಇಂಥ ಪ್ರಭಾವ. ಯಾರೋ ಬರ್ತಾನೆ, ಏನೋ ನಿನ್ ಮನೆ ಕಟ್ಲಿಲ್ಲ ಅಂದ್ರೆ, ಸ್ವಂತದೊಂದು ಮನೆ, ಈ ಬಾಡಿನೇ ಸ್ವಂತ ಇಲ್ಲ, ನೆನಪಿಟ್ಟುಕೊಳ್ಳಿ. ಈ ಬಾಡಿಯೇ ಸ್ವಂತದ್ದಿಲ್ಲ, ಅಳೋದು ಹೆಂಗ್ ಬಿಕ್ಕಿ ಬಿಕ್ಕಿ ಅಳ್ತಾರೆ ಅಂದ್ರೆ, ಏನೋ ಅರಮನೆ ಕಟ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನೋ ತರ. ಅರಮನೆಗಳು ಪಾಳು ಬಿದ್ದಿದ್ದಾವೆ, ಅದನ್ನ ಬಂದು ಬಾಡಿಗೆಗೆ ಬಿಟ್ಬಿಟ್ಟಿದ್ದಾರೆ ಇವತ್ತು. 5 ಸ್ಟಾರ್ ಹೋಟ್ಲುಗಳಿಗೆ ಇನ್ನೊಂದಕ್ಕೆ ಬಿಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಪ್ರಜ್ಞೆಯೇ ಇಲ್ಲ. ಈ ತರದ್ದು ನಿಮಗೆ ಪ್ರಭಾವಗಳು, ಗ್ರಹಗಳು ಯಾರ ಮನೇಲಿದೆ, ಯಾರ ಜೊತೆಲಿದೆ, ಯಾರ ಒಂದು ಸೂಕ್ಷ್ಮತೆಯಲ್ಲಿದೆ,
ಮೊನ್ನೆ ಒಂದು ತಾಯಿ ಜೀವನ ಹೇಳಿದೆ, ಬಂದ್ಬಿಟ್ಟಿದೆ ಆ ಮಗು ಅಂತೂ ನಮ್ಮನ್ನ ಮನೆಯ ಸದಸ್ಯ ಮಾಡ್ಕೊಬಿಟ್ಟಿದ್ದಾರೆ ಅವರು, ಗಂಡ ಹೆಂಡತಿ ಮಕ್ಕಳು. ಮನೇಲಿ ಒಂದಷ್ಟು ಒಡವೆ ಹೋಗ್ಬಿಟ್ಟಿದೆ. ಪುಟ್ಟದಾಗಿ ಮನೇಲಿ ತಪ್ಪು ತಿಳ್ಕೊಬೇಡ, ಮಗಳ ಮೇಲೆ ಒಂಚೂರು ನೋಡ್ಕೊಮ್ಮ ಅಂತ ನೋಡಿದ್ರೆ ಅಲ್ಲೊಂದು ಸಣ್ಣ ಪರಿಚಯ ಯಾರೋ, ಅಲ್ಲೊಂದು ಪುಟ್ಟ ಪಪ್ಪಿ ಲವ್ ಅಂತ ಹೇಳ್ತಾರೆ. ಈ ಪಪ್ಪಿ ಲವ್ ಅಂದರೆ ಚಾಕ್ಲೇಟ್ ಲವ್. ನೀನು ಚಾಕ್ಲೇಟ್ ಕೊಟ್ಟರೆ ಐ ಲವ್ ಯು, ನೀನು ಕೊಡಲಿಲ್ಲ ಅಂದರೆ ಐ ಹೇಟ್ ಯು ಅಂತ ವಯಸ್ಸಿನ ಮಗು. ಅದಕ್ಕೇನೂ ಗೊತ್ತಿಲ್ಲ. ನಾನಮ್ಮ ಅದು, ನನ್ನ ಅಜ್ಜಿ ಅದು ಅಷ್ಟೇ ಹೇಳಬಲ್ಲೆ. ಪೆದ್ದು ಪಾಪು, ನನ್ನ ಬಂಗಾರದ ಪಾಪು. ಅದಕ್ಕೊಂದು ಹೆಂಗಸು ಅವನ ಮೇಲೆ ಇಷ್ಟನಾ, ಬಾ ನಾನು ಕರ್ಕೊಂಡು ಹೋಗ್ತೀನಿ, ವಶೀಕರಣ ಮಾಡಿಸ್ಕೊಡ್ತೀನಿ ನಿನಗೆ ಅಂತೇಳಿ. ದುಡ್ಡು ಬೇಕಲ್ಲ, ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೆಚ್ಚು ಕಡಿಮೆ 5,000 ಮೇಲೆ. ನೆನ್ಪಿಡಿ, ಇವತ್ತು 1,000 ಅಂದರೆ ಎಷ್ಟು ಹೆಚ್ಚು ಕಡಿಮೆ 10 ಗ್ರಾಮ್. 50 ಗ್ರಾಮ್ ಬಂಗಾರ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 75 ಲಕ್ಷದ ಬಂಗಾರ ತಗೊಂಡು 1,000 ಮಗು ಗೊತ್ತಿಲ್ಲ. ಅವನು ಯಾಕೋ ಮುನಿಸ್ಕೊಂಡಿದ್ದಾನೆ, ಮಾತಾಡ್ತಿಲ್ಲ. ನೀನು ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಯಾರೋ ವಶೀಕರಣ ಸ್ಪೆಷಲಿಸ್ಟ್ ಅಂತೆ. ಇವನ್ ಮನೆ ಬಂಗಾರ ಆಗೋಗ ನಮ್ಮ DCM ಸಾಹೇಬರು ಯಾವಾಗಲೂ ವಶೀಕರಣ ಮಾಡಿಟ್ಕೊಂಡ್ಬಿಟ್ಟಿರೋರು. ನಮ್ಮ PMGನ ವಶೀಕರಣ ಮಾಡ್ಕೊಂಡು ಇಡೀ ಇಂಡಿಯಾನ ನಾವು ನಮ್ಮ ಹೆಸರು ಬರ್ಸ್ಕೋಬೋದು. ಗೋತ್ರ ಪಾಕಿಸ್ತಾನನ ವಶೀಕರಣ, ಇಲ್ಲ ಪಾಕಿಸ್ತಾನದವ್ರು ವಶೀಕರಣ ಮಾಡ್ಕೊಂಡು ಕಾಶ್ಮೀರ್ನ ಕೊಟ್ಬಿಡ್ಬೇಕಿತ್ತು. ಹೌದಲ್ವಾ? ಏನು ಮಾತು? ವಶೀಕರಣ ವರ್ಕ್ ಆಗುತ್ತೆ, ಅದು ಬೇರೆ. ಈ ಥರದ್ದೇ ಕಳ್ಳರ ಸಂತೆಗಳಾಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ, ಅದೇ ದೇವರ ಹೆಸರಲ್ಲೇ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಇನ್ನಿನ್ನು ಏನೇನು ವಶೀಕರಣಗಳ ಲೆಕ್ಕಗಳಾಗ್ತವೆ ಹೇಳಿ ನೀವು. ಆ ಟಾಟಾ ಹತ್ರ ಒಂದು ಹುಡುಗ ಹೋಗ್ತಿದ್ದ. ಆ ಹುಡುಗನಿಗೆ ಆ ಪ್ರೀತಿ ವಿಶ್ವಾಸದಿಂದ ಅವನ ಒಂದು ಟ್ಯಾಲೆಂಟ್ ನೋಡಿಬಿಟ್ಟು ಒಂದು ಜವಾಬ್ದಾರಿ ಒಂದಿಷ್ಟು ಅವರು ವಿಲುನಾಮನಲ್ಲಿ ಬರ್ತಿದ್ದಾರೆ. ವಶೀಕರಣ ಅಂದ್ರೆ ಅದು. ಅವನ ಒಂದು ಪ್ರಬುದ್ಧತೆ, ವ್ಯವಸ್ಥೆ, ಸಿದ್ಧತೆ, ಒಂದು ಕೆಲಸ, ಬದ್ಧತೆ, ಶ್ರಮ, ಆ ಒಂದು ಇಂಟ್ರೆಸ್ಟು. ವಾ, ಈ ಮಗುನಲ್ಲಿ ಇದೆ ಕಣ, ಇವನಿಗಿನ್ ಒಂಚೂರು ಸಹಾಯ ಮಾಡಿದ್ರೆ ಒಳ್ಳೇದು. ಅವನು ಕೇಳಿಲ್ಲ. ವಶೀಕರಣ ಅಂದ್ರೆ ಅದು ಕೆಲಸದಿಂದ ವಶೀಕರಣ ಮಾಡುವ ಕೆಲಸ, ಭಗವಂತನ ಹತ್ರ ಪ್ರಾರ್ಥನೆ, ಅದು ವಶೀಕರಣ ಆಗುತ್ತೆ. ನೀವು ಕುಳಿತುಕೊಂಡೆ ಇಲ್ಲ ನೋಡಿ, ಕರೆಕ್ಟಾಗಿ 1,000 ಹೆಚ್ಚು ಕಡಿಮೆ 7-8 ಲಕ್ಷದ ಬಂಗಾರ, ಈ ಮಗು ಕೈಗೆ 70,000. ಆ ವಶೀಕರಣದ ಮನುಷ್ಯ ಯಾರು ಎತ್ತ ಅಂತಿಲ್ಲ. ಇವತ್ತೆಲ್ಲ ಬರೀ ಯೂಟ್ಯೂಬ್ ತೆಗೆದ್ರೆ ವಶೀಕರಣ ಮಾಡಲಾಗುತ್ತದೆ ಫಸ್ಟ್ ಅಂತ ಅವ್ನು ಹಿಡ್ಕೊಂತ. ವಶೀಕರಣ ಮಾಡ್ತೀವಿ, ಮಾಟ ಮಾಡ್ತೀವಿ, ಮಂತ್ರ ಮಾಡ್ತೀವಿ. ತುಂಬಾ ವೈದಿಕರಿಗೆಲ್ಲ ಕೆಟ್ಟ ಹೆಸರು ತರಿಸಿಟ್ಟಿರ್ತಕ್ಕಂಥ ಒಂದು ಪ್ರಭಾವ ಇದಾವೆ. ಎಲ್ಲಿ ಪಾಸಿಟಿವ್ ವೈಬ್ಸ್ ಇದೆಯೋ ನೆಗೆಟಿವ್ ವೈಬ್ಸು ಇದಾವೆ. ಆದರೆ ಇಂಥವ್ರ ಕೈಗೆ ಎಲ್ಲಿ ಬರುತ್ತೆ? ಹಂಗಂದ್ರೆ ನಾವು ಇಡೀ ನಮ್ಮ ದೊರೆನ ನಾನು ನಾಳೆ ಬುಡ್ಡಿಗೆ ಹಾಕೋಬೇಕು. ನಾನು ಇಲ್ಲಿ ಕುಳಿತುಕೊಂಡು ವಶೀಕರಣ ಪ್ರಯೋಗ ಮಾಡ್ತೀನಿ, ಎಲ್ಲೋ ಕುಳಿತುಕೊಂಡು ನಾನು ಒಂದು ಮಂತ್ರ ಅಕ್ಷರ ಇನ್ನೊಂದು ಹೇಳ್ಬಿಟ್ಟು ವಶೀಕರಣ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಫೌಂಡೇಶನ್ಗೆ ಇದು ಕೊಡಿ ಅದು ಕೊಡಿ, ಅವೆಲ್ಲ ಇಲ್ಲ ಮಕ್ಕಳೇ. ಸುಮ್ಮನೆ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಹೇಳಿದ್ ನಿಜ ಗೊತ್ತಬೇಡಿ. ನೋಡಿ, ಇದೆ ಪ್ರಭಾವಗಳು, ಸ್ವಭಾವಗಳು ತನ್ನ ಪರವಾಗಿ ಅದೊಂದು ಆಟೋಮ್ಯಾಟಿಕಲಿ ವಿಚ್ ವರ್ಕ್ಸ್. ವೆರಿ ಕೇರ್ಫುಲ್. ಅದಕ್ಕೆ ಪ್ರತಿ ವರ್ಷ ಒಂದು ಯುಗಾದಿಗೆ ಇಲ್ಲ ಒಂದು ದೀಪಾವಳಿಗಾದರೂ ಜಾತಕ ಪರಾಮರ್ಶೆ ಮಾಡಿಸಿಕೊಳ್ಳಿ ವರ್ಷಕ್ಕೊಮ್ಮೆ. ನನಗೆ ಗ್ರಹಗತಿಗಳು ಈಗ ಹೇಗಿದೆ, ಮುಂದೆ 1 ವರ್ಷ ಇಲ್ಲ 6 ತಿಂಗಳು ಏನೇ ಮುಖ್ಯ ನಿರ್ಧಾರ ತಗೋಬೇಕಾದ್ರೆ, ಓದು, ಮದುವೆ, ನಿಮ್ದು ಏನಿದೆ, ನೀವೇನು ಮಹಾರಾಜರಾಗ್ಬೇಕಾ, CM ಇಲ್ವೇ ಅಲ್ಲ. ನಮ್ಮ CM ಅಂತೂ ನಂಬೋದೇ ಇಲ್ಲ, ಬಿಟ್ಬಿಡಿ. ಅವ್ರದ್ದೊಂದು ಲೆಕ್ಕಾಚಾರ ಬಿಡಿ. ಒಬ್ಬೊಬ್ರದ್ದು ಒಂದೊಂದು ಸಿದ್ಧಾಂತ. ನಾವು ಯಾರು ಸರಿ ತಪ್ಪು ಅನ್ನೋದಕ್ಕೆ ಪ್ರಪಂಚದಲ್ಲಿ ಸರಿಯೇ ಇಲ್ಲ, ಏನು ತಪ್ಪು ಅನ್ನೋದಕ್ಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟವ್ರು? ಅವರವರ ಯೋಚನೆಗೆ ಅವರು ದೊಡ್ಡವರು, ಅವರು ಸರಿ ಬಿಡಿ. ನಾವ್ಯಾಕೆ ಅದನ್ನ ನೋಡ್ಬಿಟ್ಟು ಕುಳಿತುಕೊಂಡು ನಮ್ಗೆ ದೈವಾನುಗ್ರಹ ಬೇಕು, ಜನ್ಮಾಂತರಗಳ ಒಂದು ಪುಣ್ಯ ಬೇಕು ಅಂತದೊಂದು ಸ್ಥಾನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಅಲ್ಲ ಅದೊಂದು ದೊರೆಯಾಗಲಿಕ್ಕೆ. ಭಗವಂತನಿಗೆ ಮಾತ್ರ ಗೊತ್ತು ಅವನು ಹಾಕಿರತಕ್ಕಂಥದ್ದು. ನೀವೇನು ಕೇಳ್ತೀರಿ? ಒಂದು ಮದುವೆ, ಒಂದು ಮಗು, ಒಂದು ಮನೆ, ಒಂದು ವ್ಯವಹಾರ, ಒಂದು ವ್ಯಾಪಾರ, ಒಂದು 3 ಲಕ್ಷಕ್ಕೆ ನೀವು ಒಂದು ಇನ್ವೆಸ್ಟ್ಮೆಂಟ್ ತೊಗೊಂಡು ಹೋಗ್ತೀರಿ ಅಂದರೆ ದಯಮಾಡಿ ಕೇಳಿ, ಅನುಭವಸ್ಥರನ್ನ ಕೇಳಿ. ವೈದಿಕರು ಅಂದರೆ ಅದೇ ಗುರುಗಳು, ಹಿರಿಯರು, ಆ ರಂಗದ ಹಿರಿಯರು. ಇಲ್ಲ ಮಾಡಿಬಿಡೋಣ, ಹೋಗ್ಬಿಡೋಣ, ಖಂಡಿತ ಇಲ್ಲ. ಮೊನ್ನೆ ನನಗೆ ಒಬ್ರು ಕೆನಡಾದ ಕ್ಲೈಂಟು, ಗುರುಗಳೇ ನೀವು ಹೇಳಿದ್ರಿ ಹಿಂಗೇ ನಡೆದಿದೆ ಅಂತ. ಕಡಿಮೆ ಅಂದ್ರೆ ಅವ್ರ ಸ್ನೇಹಿತರುಗಳು
ಎಲ್ಲ 5 ಜನ ಸೇರ್ಕೊಂಡು ಒಳ್ಳೆ ದುಡ್ಡು ಹಾಕಿದ್ದಾರೆ. ಮೊದಲನೇ ಬಾರಿಗೆ ಹೇಳಿದ್ದೀನಿ, ಕೇಳಿಲ್ಲ. 5 ಬಾರಿಯೋ ಒಂದು ಕಡಿಮೆ ಅಂದ್ರೂ ಒಂದು 13 ಕೋಟಿ ಕಳ್ಕೊಂಡಿರೋದು. ಕಡಿಮೆ ನಾನು ಹೇಳ್ತಿರೋದು ಹೋಟೆಲ್ ಬಿಸ್ನೆಸ್. ನಿಮ್ಗೆ ಆಗೋಲ್ಲ. ಶುಕ್ರ ಚೆನ್ನಾಗಿರ್ಬೇಕು, ಅತಿ ಮುಖ್ಯವಾಗಿ. ಚಂದ್ರನು ಅನ್ನಪೂರ್ಣೇಶ್ವರಿ ಚೆನ್ನಾಗಿರ್ಬೇಕು. ಅದನ್ನ ನಡೆಸ್ಲಿಕ್ಕೆ ಮಾಡ್ಲಿಕ್ಕೆ ಏನೋ ದುಡ್ಡಿದೆ, ಬಂದು ಕೆನಡಾನಲ್ಲಿ ಸೆಟ್ಲ್ ಆಗ್ಬಿಟ್ಟಿದೀವಿ. ನೀವು ಬಂದು ಒಂದ್ಸಲಿ ನೋಡಿ, ಈ ಯುದ್ಧ ಸಂದರ್ಭದಲ್ಲಿ ಇವೆಲ್ಲ ಆಗೋದಿಲ್ಲ. ಬರೋಕೆ 16 ಗಂಟೆ, ರಿಟರ್ನ್ಗೆ 16 ಗಂಟೆ. ಅಯ್ಯಪ್ಪ, ನಿಮ್ ಕೆನಡಾ ಅವ್ರ ಸವಾಸ ನಂಗೆ ಭಯ ಅನ್ನತಕ್ಕಂಥದ್ದು. ಲೇ ಗುರುಗಾರು ಮೀರು ವಸ್ತೆ 5 ಜನ ಪಕ್ಕದಲ್ಲೇ ಮಲ್ಟಿ ಕಸಿನ್ ಸಿಸ್ಟಮ್. ಒಬ್ಬ ಆಂಧ್ರ ಸ್ಟೈಲು, ಒಬ್ಬ ತೆಲಂಗಾಣ ಸ್ಟೈಲು ಅಂತಾನೆ, ಒಬ್ಬ ಮಲಯಾಳಿ ಸ್ಟೈಲು ಅಂತಾನೆ 5 ಮುಗುಚು ಹಾಕೊಂಡಿದೆ. ಸುಳಿ ಒಬ್ಬನ ಜೊತೆನಲ್ಲಿ ಇನ್ನು 4 ಜನ ಎಳ್ಕೊಂಡು ಹೋದ ಹಾಗೆ. ಯಾರ್ದೋ ಒಬ್ರದ್ದು ನೆಗೆಟಿವ್ ಜಾಸ್ತಿ ಇದ್ಬಿಟ್ಟಿರುತ್ತೆ. ಅದಕ್ಕೆ ಹೇಳೋದು, ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮನ್ನ ಆ ಪ್ರಭಾವಕ್ಕೆ, ಸೆಳೆತಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥದ್ದು ಬರ್ತವೆ. ಗ್ರಾಚಾರ್ ಮಾರೇ ತೋ ಅಲ್ಲಾ ಖುದಾ ಕ್ಯಾ ಕರೆ ಅಂತ ಹೇಳ್ತೇವೆ. ಭಗವಂತ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ತಗೊಬಂದು ನೀನಾಗಿ ಭಗವಂತ ಹೇಳದ್ನ ನೀನ್ ಮಾಡು ಅಂತ. ನಾನು ಎಷ್ಟು ಪೂಜೆ ಮಾಡಿದೆ ಗೊತ್ತಾ ಗುರುಗಳೇ, ನಾನು ಎಷ್ಟು ಸೇವೆ ಮಾಡಿದೆ ಗೊತ್ತಾ ಗುರುಗಳೇ, ನಾನು ಎಷ್ಟು ನೈವೇದ್ಯ. ಅರೇ ಅದಕ್ಕೆ ನೀನು ನೋಡ್ಬಿಟ್ಟು ತಲೆ ನೋಡಿ. ಕೆಲವರು ಅದೇ ಮಾಡುದು. ಇವತ್ತಿನ ದಿನ ತುಂಬಾ ಸೂಪರ್ ಆಗಿದೆ ಅಂದ್ರೆ ಕಳ್ತನ ಕೇಳದ್ನಂತೆ ಅವನು ಯಾರೋ. ಈ ರೋಜು ಬಾಗುಂದಿ ಎಂಟೆ ಉದಯಂಗಾನೆ ದೊಂಗದನಾಗ ದಿಗಾಡು ಅಂತ ಹೇಳ್ತಾರೆ ನಮ್ಮ ಗುರುಗಳು. ತಲೆ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಹೋಗಿ ಬಂಡೆಗೆ ಚಚ್ಕೊಳ್ಳೋದು. ನಮ್ಮ ಕಡೆ ಒಂದು ಮಾತಿದೆ, ಮುಳುಗಬೇಕು ಅನ್ನತಕ್ಕಂಥದ್ದಾದ್ರೆ ಒಂದು ಲಾರಿ ಇಟ್ಕೋಬೇಕು, ಇಲ್ಲ ಪಿಕ್ಚರ್ ತೆಗಿಬೇಕು ಅಂತ. ನೀವು ನಮ್ಮ ಕನ್ನಡ ಪಿಕ್ಚರ್ಗಳು ದೊಡ್ಡ ಹೀರೋಗಳನ್ನ ಹಾಕೊಂಡು ಪಿಕ್ಚರ್ ತೆಗೆದಿರೋ ಪ್ರೊಡ್ಯೂಸರ್ಗಳ ಗತಿ ಏನಾಗಿದೆ ಅಂತ ಲಿಸ್ಟ್ ತೆಗೆದು ನೋಡಿ. ಅಯ್ಯೋಯ್ಯೋ, ಮನೆ ಮಠ ಮಾರ್ಕೊಂಡು ಪಾನಿಪುರಿ ಮಾರ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ನೆಮ್ಮದಿಯಾಗಿದ್ದವನ್ನ ಸುತ್ತಮುತ್ತ ಇರೋರು ಯಾರೋ ತಲೆ ಕೆಡಿಸಿ, ನೀವು ಹಂಗ್ ಬಂದ್ಬಿಡ್ಬೋದು, ಹಿಂಗ್ ಬಂದ್ಬಿಡ್ಬೋದು, ಅದು ಬಂದ್ಬಿಡ್ಬೋದು. ನನಗೊಬ್ರು OTTನಲ್ಲಿ ತುಂಬಾ ಅದ್ಭುತವಾದಂಥ ಗೆಳೆಯರುಗಳಿದ್ದಾರೆ. ಸಣ್ಣ ಮಿನಿ ಒಂದು ಮೂವೀಸ್ ತರ ಮಾಡ್ತಾನೆ ಕೆಲವ್ರು. ನೀವು ನಂಬಲ್ಲ, ತಿಂಗಳಿಗೆ 18 ಲಕ್ಷ ದುಡಿತಿದ್ದಾರೆ. ತುಂಬಾ ವಾರಕ್ಕೊಂದೇ 15ರಿಂದ 18 ನಿಮಿಷ ಇಲ್ಲ 20 ನಿಮಿಷ ಮೂವಿ ತರ ತೆಗಿತಿದ್ದಾರೆ. ಬ್ಯೂಟಿಫುಲ್, ತಮಾಷೆ, ನಗು, ಒನಲು. ಒಂದೊಂದು 1 ಮಿಲಿಯನ್ ವ್ಯೂಸ್ ಆಗ್ತಿದೆ. ಒಂದು 5-6 ಜನ ಸೇರ್ಕೊಂಡು ಒಂದು ತಮಾಷೆ ಅಡ್ಡ. 18 ಲಕ್ಷ. ಸೊ ತಿಂಗಳಿಗೆ ಎಷ್ಟಾಯ್ತು? ಕಡಿಮೆ ಅಂದ್ರೆ 18 ಲಕ್ಷ. ವರ್ಷಕ್ಕೆ ಎಷ್ಟಾಯ್ತು? 2 ಕೋಟಿ ಆಯ್ತು. ಅವ್ರ ಹಬ್ಬ ಅಂದ್ರೆ 1 ಲಕ್ಷ ಖರ್ಚು ಮಾಡಿದ್ರಿ ವಿತ್ ಎಡಿಟಿಂಗು, ಡಿಸೈನಿಂಗ್. ಇದಕ್ಕೆ 5 ಜನ ಯೋಚನೆ ಮಾಡಿ ನೋಡಿ. ಇಲ್ಲ 2 ಲಕ್ಷ. ಕೋಟಿಗಟ್ಟಲೆ ಸುರಿದು ಬಿಟ್ಟು ಗತಿ ಏನಾಯ್ತಪ್ಪ? ಅದಕ್ಕೆ ಹೇಳೋದು, ಅಟ್ಲೀಸ್ಟ್ 2 ಲಕ್ಷ 3 ಲಕ್ಷ ಸಣ್ಣದಾಗಿ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. 10 ಬಾರಿ ಕೇಳಿ, ಅನುಭವಸ್ಥರ ಹತ್ರ ಹೋಗಿ, ಹಿರಿಯರ ಹತ್ರ ಹೋಗಿ. ಇಲ್ಲ, ಈ ಪ್ರಭಾವಗಳು ನಿಮ್ಮನ್ನ ಸುಳಿಯಾಗಿ ತಗೊಂಡೋಗ್ಬಿಡುತ್ತೆ. ಸಂಖ್ಯೆ 2ಕ್ಕೂ ಈ 1 ವರ್ಷ ಸುಳಿಯೇ. 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 28ನೇ ತಾರೀಕು, 29ನೇ ತಾರೀಕು ಹುಟ್ಟಿರ್ತಕ್ಕಂಥ ನಿಮಗೆ ಅಲ್ಲೊಂದು ಪೆಟ್ಟುಂಟು. ಮುಖ್ಯವಾಗಿ ಹೋಟೆಲ್ ಬಿಸ್ನೆಸ್ನಲ್ಲಿದ್ದೀರಿ, 2ನೇ ತಾರೀಕು ಸಿಕ್ಕಾಬಟ್ಟೆ ಖರ್ಚುಗಳಿಗೆ ರೆಡಿಯಾಗಿ. ಸಿಕ್ಕಾಬಟ್ಟೆ ಹೋಟೆಲು, ಹೂವು, ಹಣ್ಣು, ಎಕ್ಸ್ಪೋರ್ಟು, ಇಂಪೋರ್ಟು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಲಿಕ್ಕರ್ ಇಂಡಸ್ಟ್ರಿನಲ್ಲಿ ನೀವು ಇದ್ದೀರಿ. 2ನೇ ತಾರೀಕಿನಲ್ಲಿ ಹುಟ್ಟು ಸಿಕ್ಕಾಬಟ್ಟೆ ಖರ್ಚು. ಆದಾಯ ಇದೆ ನಿಮ್ಗೆ. ಹೆಂಗೆ ಅಂದ್ರೆ ಅದೇನೋ ಹೇಳ್ತಾರೆ, ಆದಾಯ 40 ರೂಪಾಯಿ, ಖರ್ಚು 100 ರೂಪಾಯಿ. ವರವು 8 ಹಣ, ಸೆಲುವು 10 ಹಣ ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಆದಾಯ 8 ರೂಪಾಯಿ, ಖರ್ಚು 10 ರೂಪಾಯಿ ನಿಮಗೆ ರೆಡಿಯಾಗಿ. ಫಿಕ್ಸ್ಡ್ ಇರುತ್ತೆ ನಿಮಗೆ. ಈ ವರ್ಷ ಆದಾಯ ಕೊರತೆ ಇಲ್ಲ, ಆದ್ರೆ ಖರ್ಚು ಡಬಲ್ಗೆ ರೆಡಿಯಾಗಿ. 100%. ಆರೋಗ್ಯ ಚೆನ್ನಾಗಿರುತ್ತೆ. ಮದುವೆಯಾಗದವರಿಗೆ ಮದುವೆ ಯೋಗ. ಒಳ್ಳೊಳ್ಳೆ ಸ್ನೇಹಿತರು, ಆತ್ಮೀಯರು, ಪಾಲುದಾರಿಕೆ ಇಂಥವರೆಲ್ಲ ಬರ್ತಕ್ಕಂಥದ್ದಾಗುತ್ತೆ. ಇರುವುದನ್ನ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ. ನೀವು ಅಷ್ಟೇ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಟ್ಟಿರ್ತಕ್ಕಂಥ ಈ ಸಂಖ್ಯೆಯ ಪ್ರಭಾವ
ಚಂದ್ರ ಮನೋಕಾರಕ, ಮಾತೃಕಾರಕ, ತೃಪ್ತಿಕಾರಕ, ಕ್ಷಯಕಾರಕ, ಹೈನುಗಾರಿಕೆ ಕಾರಕ, ಅಕ್ಷಯಕಾರಕ, ಆರೋಗ್ಯಕಾರಕ, ಅನಾರೋಗ್ಯಕಾರಕ, ತುಷ್ಟಿಕಾರಕ, ಪುಷ್ಟಿಕಾರಕ, ಬೆಳ್ಳಿಕಾರಕ, ಮುತ್ತುಕಾರಕ, ಸಮುದ್ರಕಾರಕ, ಬಿಸಿಲು ದಗದಗೆ ಈಗಲೇ ಶುರು ಆಗ್ಬಿಟ್ಟಿದೆ. ಕೆಲವು ಊರುಗಳಲ್ಲಂತೂ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಕೊಡೆ ಇಲ್ಲದೆ ಹೊರಗಡೆ ಹೋಗ್ಬೇಡ್ರಪ್ಪ, ಆ ಪಾಟಿ ಬಿಸಿಲು. ಬೆಂಗಳೂರು ಆಲ್ರೆಡಿ ಡಿಸ್ಕೋ ಡಾನ್ಸ್ ಹಿಂಗಾಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಏನು ಮಾಡುವುದು? ನಾವು ಸುನಾಮಿ ಅಪ್ಪಳಿಸ್ಕೊಂಡಿರೋದು ಯಾವ ಕಾರಣ ಗೊತ್ತಾ? ಕರೆದಾಕ್ಬಿಟ್ವಿ. 1000 ಕೆರೆಗಳ ಊರು ಬೆಂದಗಾಳೂರು ಅನ್ನೋದನ್ನ ವೆಣ್ಕಾಲೂರು ಅಂತ ಹೇಳ್ತಾನೆ. ಪಕ್ಕದೂರು ಅವ್ನು ಬೆಂಕಿ ಹಚ್ಚೋಕೆ. ಬೆಂಗಳೂರು ನಮ್ದಾಗಿತ್ತು ಅಂತ ಹೇಳ್ತಾನೆ. ಬೆಂಗಳೂರಿಗೆ ಮೊದಲು ಹೆಸರೇನು ಗೊತ್ತೇನೋ? ವೆಣ್ಣೆಗಾಳೂರು ಅಂತ ಹೇಳ್ತಾನೆ. ಬೆಣ್ಣೆ ಬೆಳ್ತಿತ್ತು ನಾವು ಕಣೋ, ನಮ್ಮದು ಕಣೋ ಅಂತ ಹೇಳ್ತಾನೆ. ಏನು ಹೇಳ್ತೀವಿ? ಹೀಗೆ ಧರ್ಮ ಸಂಕ್ಷೋಭಗಳು ಹೆಚ್ಚು, ಜಾತಿ ಸಂಕ್ಷೋಭಗಳು ಹೆಚ್ಚು, ಅಂತಾರಾಜ್ಯ ಕಿಚ್ಚುಗಳು ಹೆಚ್ಚು. ಇನ್ನು ಮೇಲೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಮನುಷ್ಯ ಭೋಗಂ 2026 ಇಸ್ ಅ ಭೋಗಂ ವರ್ಷ. ಭೋಗ, ಸ್ಟ್ಯಾಂಡರ್ಡ್, ಸ್ಟೇಟಸ್, ದೊಡ್ಡ ಮನೆಗಳು, ನಾವು ಹಿಂಗೆ ಇರಬೇಕು, ಇಂಥ ಬಟ್ಟೆ ಹಾಕ್ಬೇಕು. ಸುಮ್ಮನೆ ನೀವು ಯಾರ ಮನೆಗೆ ಹೋಗಿ ನೋಡಿ 10 ಜೊತೆ ಬಟ್ಟೆಗಳು ಸುಮ್ಮನೆ ತಂದಿಟ್ಟಿದ್ದಾರೆ, ನನ್ನನ್ನು ಸೇರಿಸಿ ಹಂಗೆ ಇಟ್ಕೊಂಡಿದ್ದಾರೆ, ಹಾಕೇ ಇಲ್ಲ. ನಾನು ಅದಕ್ಕೆ ಈ ಥರದ್ದು ಬಿಳಿದು ಬೆಟರು ಅಂತ ತರಿಸಿಟ್ಕೊಳಕ್ ಶುರು ಮಾಡ್ಕೊಬಿಟ್ಟಿದ್ದಾನೆ. ನನ್ನ ಪೇರ್ ಡ್ರೆಸ್ ಕೇಳಿದ್ರೆ ಬಿದ್ದು ನಗ್ತೀವಿ. 699. ಬ್ಯೂಟಿಫುಲ್ ಆಗಿ ಪಂಚೆ. ಆದ್ರೆ ರೇಟ್ ಕೇಳಿದ್ರೆ ಅಂದ್ರೆ ಇದ್ದಿದ್ದು ಬಿದ್ದು ನಗ್ತೀವಿ. ಅದೇ ಹಾಕೋದು 4 ಬಾರಿ, ಬೆಳ್ಳಗಿರೋದು ಹೆಂಗೂ ಬೇಗ ಡಲ್ ಆಗುತ್ತೆ. ಅದನ್ನೇ ಕಟ್ಟೋದು ಚೆನ್ನಾಗಿ ಕಾಣಿಸೋಲ್ಲ. ತಗೋ, ನೀವು ನಂಬಲ್ಲ, ಮ್ಯಾಕ್ಸಿಮಮ್ 199 ಪಂಚೆ. ಇದು ಮ್ಯಾಕ್ಸಿಮಮ್ 699. ನನ್ನ ಮಿಸ್ಸಸ್ ಗಲಾಟೆ ಮಾಡಿ ಬ್ರ್ಯಾಂಡ್ ಇರಲಿ ಅಂತ 1-2 ಆ ಮಗು ತರುತ್ತೆ. ಆ ಮಗು ಬ್ರ್ಯಾಂಡ್ ಬಿಡಿ. ನನ್ನ ಪುಣ್ಯ ಲಕ್ಷ್ಮೀಕಾರಕ ಚೆನ್ನಾಗಿದೆ, ಲಕ್ಷ್ಮಿನೇ ಬಂದಿರೋದು ಬ್ರ್ಯಾಂಡ್. ನೀವು ಹೆಂಗೆಂಗೂ ಇರಬಾರ್ದು, ನೀವು ಯಾವ್ದ್ಯಾವುದೋ ಹಾಕಬಾರ್ದು. ನನಗೊಂದು ಸ್ಲಿಪ್ಪರ್ ಸಮೇತ, ನಾನು ತಿನ್ನೋ ಬಟ್ಟೆ, ತಿನ್ನೋ ಊಟದ ಸಮೇತ ಬ್ರ್ಯಾಂಡ್ ವೆರೈಟಿ ಇರುತ್ತೆ. ಎಲ್ಲ ತಟ್ಟೆ ಸಮೇತ ವೆರೈಟಿ, ಚೊಂಬು ಸಮೇತ ವೆರೈಟಿ, ಬ್ರ್ಯಾಂಡೇ ಆ ಮಗು. ಶೀ ಈಸ್ ಫಾರ್ ಮೀ. ನಾನು ನಿಜ ಹೇಳಬೇಕು ಅಂದರೆ ಇದೇನಿದು ಅಂತ ಕೇಳೋಲ್ಲ. ನಾನೇ ಮೆಲ್ಲಿಗೆ ಆ ಸೈಕಲ್ ಗ್ಯಾಪಲ್ಲಿ. ಸೊ ಈ ಚಂದ್ರನ ಪರಿಚ್ಛೇದ ಸಂಖ್ಯೆ, ಅಮ್ಮನ ಪರಿಚ್ಛೇದ ಸಂಖ್ಯೆ ತೃಪ್ತಿ ಇರತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಸತ್ಯವಾಗ್ಲೂ ಹೇಳ್ತಾನೆ, ಬ್ಯೂಟಿಫುಲ್, ತುಂಬ ಚೆನ್ನಾಗಿರುತ್ತೆ. ಆದರೆ ಕೊರಗ್ತೀರಿ, ಏನೋ ಒಂದು ಸಂಕಟ, ಹೈ ರಿಸ್ಕ್ ತಗೋತೀರಿ. ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಆಗುತ್ತದೆ. ಎಲ್ಲೋ ಒಂದು ತಗಾದೆ, ಕಿರಿಕಿರಿ. ಮುಖ್ಯವಾಗಿ ಆರೋಗ್ಯ. ಪ್ಲೀಸ್ ಎವ್ರಿಬಡಿ ಚೆಕ್ ಯುವರ್ ಕ್ಯಾನ್ಸರ್ ಸೆಲ್ಸ್, ಪ್ರೊಟೆಕ್ಷನ್ ಸೆಲ್ಸ್. ಆರ್ಗ್ಯಾನಿಕ್ ಫುಡ್ಗೆ ಬನ್ನಿ, ದಯಮಾಡಿ ಹೇಳ್ತಾನೆ. ಕುಜರಾಹು ಸಂಧಿ ಇರೋದ್ರಿಂದ ಈ ವರ್ಷ ಕ್ಯಾನ್ಸರ್ ಕಾಯಿಲೆಗಳ ಅಲ್ಲೋಲ ಕಲ್ಲೋಲ ನಡೆಯತಕ್ಕಂಥ ಒಂದು ಛಾಯೆ ಉಂಟು. ನರ್ವಸ್ ಪ್ರಾಬ್ಲಮ್, ಸೆಕ್ಷುವಲ್ ಪ್ರಾಬ್ಲಮ್ಸ್ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ. ಮೊನ್ನೆ ಕೂಡ ಯಾರೋ ಸ್ಟಾಮಿನಾಗೋಸ್ಕರ ಟ್ಯಾಬ್ಲೆಟ್ ತಗೊಂಡು ಹೋಗಿ ಡಮಾಲು. ಸ್ಟಾಮಿನಾಗೋಸ್ಕರ ಏನೇನೋ ವಯಾಗ್ರ ಟ್ಯಾಬ್ಲೆಟ್ ಏನೇನೋ ಇದೆಯಂತಲ್ಲಪ್ಪ. ಅಷ್ಟು ಒಂದು ಹುಚ್ಚ, ಅಂತ ಒಂದು ಕಿಕ್ಕ ಇದೆ. ಈ ಕಿಕ್ಕಿಲ್ಲ, ಯಾವುದ್ರಲ್ಲಿ ಕಿಕ್ಕಿಲ್ಲ ಹೇಳಿ? ಅಷ್ಟು ಉನ್ಮಾದ ಕೆಡಿಸ್ಕೋಬೇಕಾ? ಅಷ್ಟು ತಲೆ ಕೆಡಿಸ್ಕೋಬೇಕಾ? ಅದಕ್ಕೆ ರಾಜ್ಯ ಕಟ್ಟೋಕೆ ತಲೆ ಕೆಡಿಸ್ಕೋಬೇಕು. ಯಾವ್ದು ತಲೆ ಕೆಡಿಸ್ಕೋಬೇಕು ಮನುಷ್ಯ? ನೋಡಿ, ಈ 5 ಸುತ್ತಲೇ ಸುತ್ತಾನೆ ಬರೀ ಕಾಮ. ಕಾಮ ಅಂದ್ರೆ ಏನು? ಕೋರಿಕೆ, ಅಂದದ ಕೋರಿಕೆ. ಅದು ಬೇಕು, ಆ ಮನೆ ಬೇಕು, ಆ ಹೆಣ್ಣು ಬೇಕು, ಆ ಕಾರ್ ಬೇಕು, ಮದುವೆ ಆಗಬೇಕು, ಮಗು ಆಗಬೇಕು, ಮಕ್ಕಳಿಗೆ ಓದಿಸ್ಬೇಕು, ಹೈ ಸ್ಟ್ಯಾಂಡರ್ಡ್ ಅನ್ಬೇಕು, ಡಮಲ್ ಅನ್ಬೇಕು. ಇದು ಆಗತಕ್ಕಂಥ ಪರಿಚಯ. ಇಷ್ಟು ಬಿಟ್ಟು ಇನ್ನೇನು ಮಾಡ್ತಿದ್ದೀರಿ ಹೇಳಿ? ನೀವು ಯಾರನ್ನಾದರೂ ನೋಡಿ, ಏನಾದರೂ ಬೇರೆ ಆಲೋಚನೆಗಳು ನಿಮ್ಮಲ್ಲಿ ಉಂಟಾ? ಎಲ್ರೂ ಅದೇ ಮಾಡ್ತಿರೋದು ಗುರುಜಿ, ಎಲ್ರೂ ಅದೇ. ನೀವು ಯಾರನ್ನಾದ್ರೂ ಕೇಳಿ, ಯಾರು ಸಿಕ್ಕರು ನನಗೆ ಒಂದ್ಸಲ ವಿಚಿತ್ರ, ನಾನು ತಪ್ಪಾ ಇಲ್ಲ ನಾನೇ ತಪ್ಪು ಅಂತ ಅನ್ಸುತ್ತೆ.
ಸರ್ ಮನೆ ಆಗಿಲ್ಲ ಸರ್, ಸರ್ ಮಗು ಆಗಿಲ್ಲ ಸರ್, ಸರ್ ಮದುವೆ ಆಗಿಲ್ಲ ಸರ್, ಸರ್ ಮನೆ ಕಟ್ಕೊಂಡಿಲ್ಲ ಸರ್, ಸರ್ ಮಕ್ಕಳಿಗೆ ಒಳ್ಳೆ ಬದುಕು ಕೊಟ್ಟಿಲ್ಲ ಸರ್, ಸರ್ ಇಷ್ಟೇ. ಅವ್ರ ಕಾರ್ ತಗೋಬಿಟ್ಟವನೆ ಸರ್, ಅವ್ರ ಮನೆ ಕಟ್ಬಿಟ್ರು ಸರ್. ಕೂಲಿ ಕೆಲಸ ಮಾಡುವವನಿಂದ ಹಿಡಿದು ಕೋಟೀಶ್ವರನವರೆಗೂ ಇದೇ ಗತ್ತ. ಕೋಟಿ ಇರೋನಾದ್ರೂ ಸುಮ್ಮನಿದಾನ? ಇಲ್ಲ, ಇನ್ನೊಂದು ಕೋಟಿ ಮಾಡಬೇಕು ಸಾರ್ ಅಂತಾನೆ. ಯಾಚ್ ತಗೋಬೇಕು, ಬೋಟ್ ತಗೋಬೇಕು, ಪ್ರೈವೇಟ್ ಜೆಟ್ ತಗೋಬೇಕು. ಅದು ತಗೊಂಡ್ಮೇಲೆ ಒಂದು 40 ಲಕ್ಷದ ವಾಚು, 40 ಕೋಟಿ ತಗೋಬೇಕು. ಮನೆಗೆ ದಿನಕ್ಕೊಂದೊಂದು ರೋಲ್ಸ್ ರಾಯ್ ಕಾರ್ ಇಡಬೇಕು. ಹೋಗ್ಬಿಟ್ಟ, ದಿನಕ್ಕೊಂದೊಂದು ರೋಲ್ಸ್ ರಾಯ್ ಕಾರ್ ಇಟ್ಟವನು ಹೆಂಡತಿಗೋಸ್ಕರ ಹೋಗ್ಬಿಟ್ಟ ಮೇಲಕ್ಕೆ, ಸೂಸೈಡ್ ಮಾಡ್ಕೊಂಡು ಡಮಾಲು ಶೂಟ್ ಮಾಡ್ಕೊಂಡೆ ಹೋಗ್ಬಿಟ್ಟ. ಇಂಥ ಕಥೆಗಳು, ಈ ಒತ್ತಡಗಳು. ಅವ್ರನ್ನ ಕೇಳಿದ್ರು ಅದೇ ನಾಟ್ ಹ್ಯಾಪಿ. ಸರಿ, ಇರೋನಾದ್ರೂ ಹ್ಯಾಪಿ ಇದಾನ ಅಂದ್ರೆ ಇಲ್ಲ, ಹೋಗ್ಲಿ. ಇಲ್ದಿರೋನಾದ್ರೂ ಹ್ಯಾಪಿ ಇದಾನೆ ಅಂದ್ರೆ ಇಲ್ಲ. ನೀವು ಈ ರಸ್ತೆನಲ್ಲಿ ಭಿಕ್ಷೆ ಬೇಡ್ತಾರೆ ನೋಡಿ, ಒಂದು 50 ರೂಪಾಯಿ ಕೊಟ್ಟಿದ್ದೀರಿ, ತೃಪ್ತಿ ಇದಾನ? ಇಲ್ಲ. ಮತ್ತೆ ಇನ್ನೊಬ್ಬನ ಹತ್ರ ಹೋಗ್ತಾನೆ, ನಾನು ನೋಡ್ತೀನಿ, ನಿಜವಾಗ್ಲೂ ನೀವು ನಂಬಲ್ಲ, ನನ್ನ ಧರ್ಮ ನಾನು ಮಾಡಬೇಕು, ಕೊಡಬಾರ್ದು ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ದೇವ್ರ ಅವನ ರಸ್ತೆಯಲ್ಲಿ ನಿಲ್ಸ್ಬಿಟ್ಟಿದ್ದಾನೆ, ಅವನಿಗೆ ನಾವು ಬಿಟ್ರೆ ಇನ್ಯಾರು? ಅವನದು ಯಾಚನೆ. ಭಗವಂತ ನಮಗೊಂದು ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಡಿ, ಇರ್ಲಿ ಬಿಡು, ಏನೂ ಆಗಲ್ಲ, ಒಂದು 50 ರೂಪಾಯಿ ಇಲ್ಲ ಅಂತ ಹೇಳಿ ತಿನ್ಕೊಂಡು ನೋಡ್ತೀನಿ. ಮತ್ತೆ ಇನ್ನೊಬ್ಬನ ಹತ್ರ ಹೋಗ್ತಾನೆ, ಅವನು 1 ರೂಪಾಯಿ ಕೊಡ್ತಾನೆ. ಹಿಂಗೆ ಅಂದ್ಕೊಂಡು ಬೈಕೊಂಡು ಕೆಲವ್ರಂತ 1 ರೂಪಾಯಿ ನಾಣ್ಯನ ಜಜ್ಜೋಕ್ ಶುರು ಹಚ್ಕೊಂಡು 1 ರೂಪಾಯಿ ನಾಣ್ಯಗಳೇ ಇದ್ದಿದ್ದಂಗೆ ಮಾಡಿಬಿಟ್ಟವ್ರೆ. ಅದ್ರಲ್ಲಿ ಬೇರೆ ಊಹಾಪೂಹ 1 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ ರಿಸರ್ವ್ ಬ್ಯಾಂಕ್ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಅಂತ ಈ ಒಂದು ಭಿಕ್ಷುಕರ ಗುಂಪೆ ಅದಕ್ಕೊಂದು ಗ್ಯಾಂಗ್ ಲೀಡರು. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 10 ಲಕ್ಷ ಒಂದೊಂದು ಗ್ಯಾಂಗ್ ಲೀಡರ್ ಕಲೆಕ್ಷನ್ ಮಾಡೋದು. ನಂಬ್ತೀರಾ? ಒಂದು 80ರಿಂದ 300 ಜನ ಒಬ್ಬೊಬ್ಬ ಗ್ಯಾಂಗ್ ಲೀಡರ್ ಮೇಂಟೈನ್ ಮಾಡ್ತಿದ್ದಾನೆ ಅಂದ್ರೆ ಈ ಭಿಕ್ಷುಕರನ್ನ ಅವನ ಕಲೆಕ್ಷನ್ ಒಂದ್ ದಿನಕ್ಕೆ 10 ಲಕ್ಷ. ನೀವೆಲ್ಲಿದ್ದೀರಿ? ನಮ್ಮ ಜೀವಮಾನದಲ್ಲಿ ಯಾವ ಕೋಟೀಶ್ವರನು ಕೂಡ ಹಿಂಗೆ ಈ ಒಂದು ಇದಿಲ್ಲ. ಅಂತ ಒಂದು ಕರ್ಕಾಟಕ ರಾಶಿಗೆ ಈ ತರದ ಕೆಲವೊಂದು ತಕರಾರುಗಳು ಕೆಲವೊಂದುಂಟು. ಗರ್ಭಚ್ಛೇದ ಒಂದುಂಟು, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಸ್ಕ್ಯಾರೇಜ್ ಆಗೋ ಒಂದು ಸಾಧ್ಯತೆ ಉಂಟು, ಎಚ್ಚರಿಕೆ. ಮಕ್ಕಳ ವಿಚಾರದಲ್ಲಿ ಸಡನ್ ಆಗಿ ಮಗು ಕುತ್ಕೋಬಿಡ್ತು, ಜಾಗ್ರತೆ. ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ಬೇಡವಾ, ಪ್ರೊಟೆಕ್ಷನ್ ತಗೊಳ್ಳಿ, ಡಾಕ್ಟರ್ ಅಡ್ವೈಸ್ ತಗೊಳ್ಳಿ. ಅದೊಂದು ನೋಡ್ಕೊಳ್ಳಿ. ಅಕಸ್ಮಾತ್ ಆಲ್ರೆಡಿ ಒಂದು 2-3 ಮಿಸ್ಕ್ಯಾರೇಜ್ ಆಗಿದೆ, ಈಗ ಮತ್ತೆ ಪಾಪು ಕುತ್ಕೋತಿದೆ, ಲಿಟಲ್ ಲೇಟ್ ಟೈಮ್ ಮಾಡಿ, ಅಕ್ಟೋಬರ್ವರೆಗೂ ಬೇಡ ಮಗು ಮಾಡ್ಕೊಳ್ಳೋದು. ಗೋದಾವರಿ ಪುಷ್ಕರಕ್ಕೆ ಬರಲಿ, ಜಾಗ್ರತೆ. ಮಕ್ಕಳಿಗೆ ಆ ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಒಂದು ನಿಮಗೆ ಗೊತ್ತಿಲ್ಲದೆಯೋ ತಪ್ಪು ಮಾಡುತ್ತೀರಿ. ದಿಢೀರಂತ ಮಗು ಕುತ್ಕೊಂತು ನಾವು ಬೇಡ ಅಂತ ಮಗು ತೆಗೆಸುವುದು ಬ್ರಹ್ಮ ಹತ್ಯಾ ದೋಷ, ಗುರು ಹತ್ಯಾ ದೋಷ. ಆ ರೀತಿ ತೆಗೆಯೋ ಅಧಿಕಾರ ನಮಗೆ ಯಾರನ್ನೂ ಸಾಯಿಸೋ ಅಧಿಕಾರ ಇಲ್ಲ. ಅಕಸ್ಮಾತ್ ಆ ಮಗು ಬೆಳವಣಿಗೆ ಆಗಿಲ್ಲ, ದೆನ್ ಡಾಕ್ಟರ್ ಡಿಸೈಡ್. ಅಂಥದ್ದು ಒಂದು ಸಮಸ್ಯೆ ಬರುತ್ತೆ, ಗೊತ್ತಿಲ್ಲದ ಗೊತ್ತಿನಲ್ಲಿ ಗರ್ಭಧಾರಣೆ ಆಗ್ಬಿಡುತ್ತೆ. ಯು ವಿಲ್ ನಾಟ್ ಬಿ ರೆಡಿ.
100% ಹೇಳ್ತಾನೆ, ಯು ವಿಲ್ ನಾಟ್ ಬಿ ರೆಡಿ ಮೆಂಟಲಿ, ಇಲ್ಲ ಫಿಸಿಕಲಿ, ಇಲ್ಲ ಫೈನಾನ್ಷಿಯಲಿ. ಅಲ್ಲೊಂದು ಒತ್ತಡ ಉಂಟು. ವೆರಿ ಕೇರ್ಫುಲ್. ಲಾಂಗ್ ಡ್ರೈವ್, ಲಾಂಗ್ ಜರ್ನಿ ಹೋಗಲೇಬೇಡಿ. ಸ್ವಲ್ಪ ಟೂ ವೀಲರ್ ಆಲ್ರೆಡಿ ಪೆಟ್ಟು ಗಾಯ ಬಿದ್ದಿದೆ. ಶಿವ ಟೂ ವೀಲರ್ ಅವಾಯ್ಡ್ ಮಾಡಿ. ಕರ್ಕಾಟಕ ರಾಶಿ ಈ ವರ್ಷ ಒಳ್ಳೆ ಬಟ್ಟೆ ತಗೋತೀರಿ. ಆಮೇಲೆ ಈ ತಗಾದೆ ಇರೋ ಜಮೀನುಗಳು ಉಲ್ಪಣಿಸ್ಬಿಡ್ತವೆ. ಕಾಂಪ್ರಮೈಸ್ ಹೋಗ್ಲಿಕ್ಕೆ ನೋಡಿ. ತಗಾದೆ, ನಿಮ್ ದಾಯಾದಿ ಕಲಹ, ಇನ್ಯಾರೋ ಕಲಹ ಬರ್ಲಿಕ್ಕೆ ಅವನ ಯಾರು ಇದಾರೆ. ಅಯ್ಯೋ, ಬೌಂಡ್ರಿ ಹಾಕೋರು ತುಂಬಾ ಇದಾರಪ್ಪ. ಜಾಗ ನೋಡಿದ್ರೆ ಸಾಕು ಮಾರಿಬಿಟ್ಟು ಸುಳ್ಳು ಹೇಳಿರುವಂತ ಮಹಾಪಾಖಂಡಿಗಳನ್ನ ನೋಡಿದ್ದಾರೆ. ಅಮ್ಮ ರಾಮಚಂದ್ರ ಅಲ್ಲೋದ್ರೆ ಜಗಳಕ್ಕೆ, ಯುದ್ಧಕ್ಕೆ, ಕಲಹಕ್ಕೆ ನಮ್ಮ ಗುರುಗಳು. ಅಲ್ಲೊಂದು 11 ಸ್ಕೆಚ್ಚು, ಒಂದು ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿರೋದು. ನಂಬಲ್ಲ, ಇನ್ನೂ ಅವ್ರ ಹೆಸರಲ್ಲೇ ಇದೆ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಕೂಡ ಜಡ್ಜ್ಮೆಂಟ್ ನಾವು ಕೊಡೋಕ್ಕಾಗಲ್ಲ. GM ಗೌರ್ಮೆಂಟ್ ಆರ್ಡರ್ ಪಾಸ್ ಆಗಿಲ್ಲ ಅಂತ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಈ ಪುಣ್ಯಾತ್ಮರುಗಳು ಬೌಂಡ್ರಿ ಹಾಕೊಂಡು ಏನು ಹೇಳ್ತೀರ, ಹತ್ರಕ್ಕೆ ಹೋದ ಅಂದ್ರೆ ಗೊತ್ತ ಏನ್ರಿ ಗುರುಗಳೇ, ಇಲ್ಲ ಈ ಕೋರ್ಟ್ಗೆ ಹಾಕಿದೀವಿ, ಒಂದು ಸ್ಟೇ ಆರ್ಡರ್ ತಗೊಬಂದು ಇದನ್ನ ಮೂವ್ ಮಾಡಿಸೋಣ ಅಂತ. ಇನ್ನೇನು ಮಾಡೋದು ಅಂತ ಮಾರಿಬಿಟ್ಟು ದುಡ್ಡು ತಗೊಂಡು 11 ಸ್ಕೆಚ್ ಕೊಡ್ರಪ್ಪ ಸೈನ್ಗೆ. ಯಾಕೆ ಕೊಡೋ? 30 ಲಕ್ಷ ಕೊಡೋ. 10 ವರ್ಷದಿಂದ ಆಟ, ಆ ಓಟ. ಏನೋ ಪುಣ್ಯಾತ್ಮರಿಗೆ ಅಯ್ಯೋ ಸ್ವಾಮಿಗಳೇ, ನೀವು ನೆನ್ಪಿಡಿ, ವ್ಯವಹಾರ ಅಂತ ಬಂತು ಅಂದ್ರೆ ಸ್ವಾಮಿಗಳೇ ಮೋಸ. ಯಾರು ಸ್ವಾಮಿ ಹೇಳಿದ್ನಲ್ಲ ನಿನ್ನೆ ಸಂಚಿಕೆನಲ್ಲಿ, ವೇಷ ಹಾಕುವವನಿಗೆ ಫುಲ್ಲು ಕಟೌಟು. ವೇಷ, ರೋಷ ಇರೋನಿಗೆ ಯಾವ ಕಟೌಟ್ ಇಲ್ಲ, ಯಾರೂ ಪಕ್ಕದಲ್ಲಿಲ್ಲ. ವೇಷ ಹಾಕ್ದವ್ರು ನೋಡಿ ಕಟೌಟ್ ಕಟ್ಟೋದು, ಜೈಕಾನ ಕಟ್ಟೋದು. ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಬಣ್ಣದ ಮಾತುಗಳು ಮಾತಾಡ್ತಾನೆ, ಅವನೇ ಸತ್ಯ. ನೇರವಾಗಿ ಹೇಳ್ತೀವಲ್ವಾ, ನಾವು ಕೆಟ್ಟವರಾಗ್ಬಿಡ್ತೀವಿ. ಇದು ಕರ್ಕಾಟಕ ರಾಶಿಯವ್ರಿಗೆ ನಡೀತೆ. ಸಿಕ್ಕಾಬಟ್ಟೆ ರೋಷಾವೇಶ, ಸ್ಟ್ರೈಟು, ಡಮ್ಮು ಅನ್ನತಕ್ಕಂಥದ್ದು ಇರುತ್ತೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. there is an accident or an injury or a surgery is declared for 100% 2/11/29ನೇ ತಾರೀಕು. ನಿಮ್ಗೆ ಏನಾದ್ರೂ ಈ ಒಂದು ತಿಂಗಳಲ್ಲಿ ಏನಾದ್ರೂ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಬಿದ್ದಿರೋದು, ಮನೇಲಿ ಯಾರಿಗಾದ್ರೂ ಗಾಯ, ಇಂಜುರಿ ಈ ಥರದ್ದು ಆಗಿರುತ್ತೆ, ಗಮನ ಇಟ್ಟು ನೋಡಿ. ಗೊತ್ತಿಲ್ಲದೆಯೋ ಸರ್ಪಗಳು ನಿಮ್ ಕನ್ಸಲ್ಲಿ ಬೀಳ್ತಿದೆ, ವೆರಿ ಕೇರ್ಫುಲ್. ಸೊ ಇಟ್ ಈಸ್ ಅನ್ ಇಂಡಿಕೇಶನ್ ಕೊಡುತ್ತಿದೆ. ಓಹೋ, ಹೀಗಿದೆ. ವಿಪರೀತ ಐಡಿಯಾಲಜಿ. ಈ ಚಿಕ್ಕುಗಳ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದವ್ರಿಗೆ ಸಕ್ಸಸ್ ಸಿಗುತ್ತೆ. ಅಂದ್ರೆ ಆಲ್ರೆಡಿ ಆ ಪ್ರಾಪರ್ಟಿ ಜಾಗ ಸ್ವಲ್ಪ ಸಮಸ್ಯೆ ಇದೆ, ನಾವೇ ರೆಡಿ ಮಾಡಿ ಪ್ರಾಪರ್ಟಿ ಪೇಪರು, ಡಾಕ್ಯುಮೆಂಟೇಶನು, ರೋಡು, ಇನ್ನೊಂದು ಪರ್ಮಿಷನ್ನು, ಫ್ಯಾಂಟಾಸ್ಟಿಕ್ ಲಾಭ ಮಾಡ್ತೀರಿ. ಯಾರೋ ಕಷ್ಟ ಏನ್ ಮಾಡ್ಲಿಕ್ಕೂ ಗೊತ್ತಿಲ್ಲ ಅದರದ್ದು. ಸೊ ಅಂಥದ್ದು ನೀವು ನಿಂತು ಬಿಡಿಸಿ ಮಾಡತಕ್ಕಂಥದ್ದು ಸೂಪರ್. ದೊಡ್ಡ ಬೆಂಕಿ, ಅರಣ್ಯ ಇಲಾಖೆಯಲ್ಲಿ ಇದ್ದೀರಾ, ಮೈನಿಂಗ್ ಇಲಾಖೆಯಲ್ಲಿ ಇದ್ದೀರಾ, ಕ್ರಷರ್ಸು, ದೊಡ್ಡ ಟ್ರಕ್ಕುಗಳು, ಪೊಲೀಸ್ ಇಲಾಖೆ, ಕಳ್ಳರ ಇಲಾಖೆ, ಸ್ವಲ್ಪ ಪ್ರೆಷರ್ ವರ್ಷನಪ್ಪ. ಪೊಲೀಸವ್ರಿಗೂ ಪ್ರೆಷರು, ಕಳ್ಳರ ಎನ್ಕೌಂಟರ್ ಸಿಕ್ಕಾಬಟ್ಟೆ ಆಗ್ತಾರೆ. ದುಷ್ಟರ ದಮನ ಆಗತಕ್ಕಂಥ ಒಂದು ವರ್ಷ ಇದು. ಸಿಕ್ಕಾಬಟ್ಟೆ ಒಬ್ಬರ ಮೇಲೆ ಒಬ್ಬರನ್ನ ಶೂಟ್ ಮಾಡ್ಕೊಂಡು ಅವರವರೇ ಸಾಯ್ತಾರೆ. ಅವರವರೇ ಮೊನ್ನೆ ನೋಡಿ ಮೆಕ್ಸಿಕೋ ಡ್ರಗ್ ಲಾರ್ಡನ್ನ ಎಷ್ಟೋ ಕೋಟಿ ಏನು ಮಾಡಿಲ್ಲ, ಒಂದು ಹುಡುಗಿಗೆ ಎಷ್ಟೋ ಕೋಟಿ ಆಫರ್ ಕೊಟ್ಟಿದ್ದಾರೆ, ಟ್ರ್ಯಾಕಲ್ಲಿ ಇಟ್ಟಿದ್ದಾರೆ. ಆ ಹುಡುಗಿಗೆ ಆಫರ್, ನೀನು ಸ್ವಲ್ಪ ಜಾಗ ಹೇಳಮ್ಮ, ನಿನ್ಗೆ ಇಷ್ಟು ಬೌಂಟಿ ಕೊಡ್ತೀವಿ, ಇಷ್ಟು ದುಡ್ಡು ಅಂತ. ಅವಳು ಬರೋ ಜಾಗ ಹೆಂಗೋ ಟಿಪ್ಸು, ಅವ್ನು ಸಿಕ್ಕಾಬಿಟ್ಟು ಪ್ರೈವೇಟ್ ಆರ್ಮಿನೇ ಇಟ್ಕೊಂಡಿದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 13-14 ಕೋಟಿಯ ದೇಶವನ್ನೇ ಕೋಟಿ ಜನಗಳ ದೇಶವನ್ನ ಕಂಟ್ರೋಲ್ ಮಾಡಿದಂತ ಡ್ರಗ್ ದೊರೆ ಒಂದು ಹೆಣ್ಣಿಂದ ಬಿದ್ಬಿಟ್ಟ ಆಕರ್ಷಣೆಯಿಂದ. ನೋಡಿ ಎಲ್ಲಿ ವೀಕ್ನೆಸ್ಸು. ಕರ್ಕಾಟಕ ರಾಶಿ ಸೊ ಸ್ವಲ್ಪ ನೋಡಿಕೊಂಡು ಇಂಥ ಒಂದು ಟೆರರೈಸ್ಡ್ ಗ್ರೂಪ್ಗಳಲ್ಲಿದ್ದೀರಿ, ಟೆರರೈಸ್ಡ್ ಕೃತ್ಯಗಳು ತೊಡಗಿಸ್ಕೊಂಡಿದ್ದೀರಿ. ಎಲ್ಲ ರಾಶಿಗಳಲ್ಲೂ ಒಳ್ಳೆಯವರಿದ್ದಾರೆ, ನೆನ್ಪಿಟ್ಕೊಳ್ಳಿ. ಎಲ್ಲ ರಾಶಿಗಳಲ್ಲೂ ಕೆಟ್ಟವರಿದ್ದಾರೆ. ರಾವಣನು ಒಂದೇ ರಾಶಿ, ಒಂದೇ ಲಗ್ನ, ಒಂದೇ ನಕ್ಷತ್ರ ಅನ್ನೋ ಒಂದು ಮಾತು ಇದೆ, ನೆನ್ಪಿಟ್ಕೊಳ್ಳಿ. ತಮಾಷೆ ಹೇಳ್ಬೇಕು ಅಂದ್ರೆ ಬಲರಾಮರ ಹತ್ರ ಏನೇನು ಅಭ್ಯಾಸ ಇತ್ತೋ ಅಷ್ಟೂ ಅಭ್ಯಾಸಗಳು ಧರ್ಮರಾಯರಿಗೂ ಇತ್ತು. ಆದ್ರೆ ಬಲರಾಮರು ಬೇರೆ ಕತೆ.
ಧರ್ಮರಾಯರು ಬೇರೆ ಕತೆ. ನೀವು ಮಹಾಭಾರತ ಹುಡುಕಿದ್ರೆ, ಭಾಗವತ ಹುಡುಕಿದ್ರೆ ಬಲರಾಮರು ತುಂಬ ಕಡಿಮೆ ಕಾಣಿಸ್ಕೊಳ್ಳೋದು, ಇರೋದು ಅವ್ರ ಬಗ್ಗೆ ಉಲ್ಲೇಖ ಇದಾವೆ, ಇಲ್ಲ ಅಂತಲ್ಲ. ಕೃಷ್ಣರಿಗೆ ತಗೊಂಡ್ರೆ, ಬಲರಾಮರಿಗೆ ತಗೊಂಡ್ರೆ ಎಲ್ಲೋ 4 ಪೇಜು ಅನ್ನೋ ಥರ. ಕಾರಣ ಏನಂದ್ರೆ ಅವ್ರ ಹತ್ರ ಕೆಲವೊಂದು ಅಭ್ಯಾಸಗಳಿತ್ತು. ಅದರ ಬಗ್ಗೆ ನಾವು ನಿಂದನೆ ಮಾಡೋದು ಬೇಡ, ಹೇಳೋದು ಬೇಡ. ಎಲ್ಲರಲ್ಲೂ ಎಲ್ಲ ಇರುತ್ತೆ, ನನ್ನನ್ನು ಸೇರಿಸಿ. ಅದರಿಂದ ಗುರುಗಳು ಇದೇನು ಹಿಂಗೆ ಹೇಳ್ಬಿಟ್ಟು. ಸೊ ಅಂಥ ತಪ್ಪುಗಳು ಒಪ್ಪುಗಳು ಎಳೆದಾಟದಲ್ಲಿ ಇದ್ರಿ ಅಂದರೆ ಶೂಟೌಟೇ ಗ್ಯಾರಂಟಿ. ಅದು ಬಿಟ್ಟು ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಬೆಂಕಿ, ಮೈನಿಂಗು, ಕ್ರಷರು, ಕಟ್ಟಡ ಕಾಮಗಾರಿಗಳು ನಿಂತು ಹೋಗುತ್ತವೆ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು, ಪ್ಲಂಬರು, ಈ ಒಂದು ಗ್ರಾನೈಟು, ಮಾರ್ಬಲ್ಲು, ಸಿಮೆಂಟು, ಸ್ಟೀಲು, ಕಬ್ಬಣ ಎಲ್ಲ ಬೆಲೆ ಇರುತ್ತೆ. ಯಾರು ಮನೆ ಕಟ್ಟಕ್ಕೆ ಹೋಗಲ್ಲ. ಹೈ ರೈಸ್ ಬಿಲ್ಡಿಂಗ್ಸ್ ಕತೆನೇ ಹೋಗ್ಬೇಡಿ. ಹೈ ವ್ಯಾಲ್ಯೂ ಬಿಲ್ಡಿಂಗ್ ತಗೋತೀನಿ ಅಂತಲೇ ಹೋಗ್ಬೇಡಿ. ಇದು ಸುಮ್ಮನೆ ಬೂಮ್ ಕ್ರಿಯೇಟ್ ಮಾಡಿಟ್ಟಿರೋದು. ಇದು ಯಾವುದೋ ಇಲ್ಲೊಂದು ಬಂದಿದೆ, ನೀವು ನಂಬಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಶಿವರಾತ್ರಿನ ಎಲ್ಲಾದರೂ ನೋಡಿದ್ದೀರಾ? ಶಿವನ ಮುಂದ್ಗಡೆ ಡ್ಯಾನ್ಸ್ ಮಾಡೋದು, ಅಂಥ ಡ್ಯಾನ್ಸ್ನ ನೀವು ನೋಡಿದ್ದೀರಾ? ಬೇಜಾರು ಮಾಡ್ಕೋಬೇಡಿ. ಶಿವನ ಮುಂದ್ಗಡೆ ಡ್ಯಾನ್ಸ್ ಆಡಬೇಕು. ಆರುದ್ರ ನಕ್ಷತ್ರ, ಕೆಲವು ತಿಥಿ ನಕ್ಷತ್ರ ಕೆಲವೊಂದಿದೆ, ಯಾವ ಥರದ್ದು ಆಡಬೇಕು ಅಂತಿದೆ. ಅರಂಗೇಟ್ರಂ ಅಂತ ಹೇಳ್ತಾರೆ. ಒಂದು ಮಕ್ಕಳು ಭರತನಾಟ್ಯವನ್ನ ತೋರಿಸ್ಲಿಕ್ಕೆ ಶಿವನ ಮುಂದ್ಗಡೆನೆ ಬಂದು ಆಡ್ಬೇಕು. ನೀವು ನೋಡಿದ್ದೀರಾ? ಇಲ್ಲಿ ಬಂದು ಇಲ್ಲಿ ಅಡ್ಡ ಹಾಕೊಂಡಿರ ಪುಣ್ಯಾತ್ಮನ್ನ. ಎಲ್ಲಿಗಿತ್ತು? ಎಕರೆ ಕೇಳಕ್ಕೆ 20 ರಿಂದ 30 ಲಕ್ಷ ಇರಲಿಲ್ಲ, ಮಾಡಿಟ್ಬಿಟ್ಟಿದ್ದಾರೆ 15 ಕೋಟಿ. ನಂಬ್ತೀರಾ? ಅಂತಾಗತ್ತೆ. ಏನ್ ಮಾಡೋದು? ವೇಷಧಾರಿಗಳಿಗೆ ಕಟೌಟು, ಊರೆಲ್ಲ ಬಂಧುಗಳು. ಅದನ್ನ ಗಣಂದಾರಿ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ 100 ಕೋಟಿ 100 ಎಕರೆ ಏನೇನೋ ಕೊಟ್ಟವ್ರೆ. ಏನು ಉದ್ಧಾರಕ ಮಾಡಿದ್ದಾರೆ ಅಲ್ಲಿ ಹೇಳಿ? ಅಲ್ಲೊಂದು 10,000 ಮಕ್ಕಳಿಗೆ ಏನಾದ್ರು ಅನ್ನ, ಊಟ, ಬಟ್ಟೆ. ಏನ್ ಮಾಡೋದು ಸ್ವಾಮಿ? ನಾವು ರೋಷಧಾರಿಗಳಲ್ವಾ? ರೋಷ ಇರೋವನಿಗೆ ಕಟೌಟ್ ಇರಲ್ಲ, ವೇಷ ಇರೋರಿಗೆ ಕಟೌಟ್. ನಿಜವಾದ ಉದ್ದೇಶ ಒಂದು 10,000 ಜನಕ್ಕೆ ನಿತ್ಯ ಅನ್ನ ಹಾಕಬಹುದು. ಅವ್ರಿಗಿರೋ ವ್ಯವಸ್ಥೆ, ಸಿಕ್ಕಿರೋ ವ್ಯವಸ್ಥೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಅವ್ರ ಸ್ಕೂಲ್ಗೆ ನೀವು ಅಡ್ಮಿಷನ್ ಕೇಳ್ಬಿಟ್ರಿ ಅಂದ್ರೆ ಎದೆ ಒಡೆದೋಗ್ಬಿಡುತ್ತೆ, ಎದೆ ಒಡೆದೋಗುತ್ತೆ. ಕೊಯಮತ್ತೂರಲ್ಲಿರೋ ಸ್ಕೂಲ್ ಇಂಥದ್ದೇ. ಏನ್ ಮಾಡ್ತೀವಿ? ಇರ್ಲಿ. ಕರ್ಕಾಟಕ ರಾಶಿ ವೈದಿಕರಿಗೆ ಅದ್ಭುತ. ದೇವ ಪೂಜೆ, ಗಣಪತಿ ಪೂಜೆ, ಪಂಡಿತರು, ಪುರೋಹಿತರು ಇಂಥವರಿಗೆ ವಿಶೇಷವಾಗಿರತಕ್ಕಂಥ ಒಂದು ಅಭಿವೃದ್ಧಿ ಇರತಕ್ಕಂಥ ವಿಶೇಷವಾದಂಥ ಒಂದು ವರ್ಷ ಆಗಿರುತ್ತೆ. ಫ್ಯಾಂಟಾಸ್ಟಿಕ್. ಹಣ್ಣು, ತೋಟಗಾರಿಕೆ, ಸಣ್ಣದಾಗಿ ಹೈನುಗಾರಿಕೆ ಚೆನ್ನಾಗಿದೆ. ಈ ಒಂದು ಕಾಂಟ್ರಾಕ್ಟು, ಗೋಡೌನು, ಲೇಬರ್ ಡಿಪಾರ್ಟ್ಮೆಂಟು, ಆಮೇಲೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಮಿಲಿಟರಿ ಡಿಪಾರ್ಟ್ಮೆಂಟು ಸ್ವಲ್ಪ ಒತ್ತಡದ ಛಾಯೆಯೇ. ಕರ್ಕಾಟಕ ರಾಶಿ ಹುಷಾರಾಗಿರಿ. ಬಾರ್ಡರ್ ಫೋರ್ಸಲ್ಲಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಅಗ್ನಿಶಾಮಕ ಇಲಾಖೆಯಲ್ಲಿದ್ದೀರಾ, ಪ್ರಾಕೃತಿಕ ವಿಕೋಪ ಕೇಂದ್ರದಲ್ಲಿದ್ದೀರಾ, ಲ್ಯಾಂಡ್ ಡೆವಲಪರ್ಸು ಸ್ವಲ್ಪ ಹುಷಾರಾಗಿರಿ, ತುಂಬ ಹುಷಾರಾಗಿರಿ. ಯಾರಿಗೂ ಸಹಿಸೋಕ್ಕಾಗಲ್ಲ. ಮೊನ್ನೆ ಕೂಡ ನೋಡಿ, ಆನೆಕಲ್ಲಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಕೊಲೆ ಮಾಡ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ನಿನಗಾಗಲ್ಲ ಅಲ್ವೇನೋ? ಬೆಳೆದು ತೋರಿಸೋ ಅವನ ಮುಂದ್ಗಡೆ ಕೊಲೆ, ಕಿಡ್ನಾಪ್ ಮಾಡ್ಕೊಂಡು. ಈ ರೀತಿ ಮನುಷ್ಯ ವಿಕಾರಕ್ಕೂ ಒಳಗಾಗ್ತಾನೆ. ಕುಜ, ರಾಹು, ಬುಧ ಅಂದ್ರೆ ಜೊತೆಲಿರೋನೆ. ಯಾವಾಗ ಆಗ್ತಾನೋ ಗೊತ್ತಿಲ್ಲ. ಎದುರುಗಡೆ ಇರೋನೆ, ನಮ್ಮ ಜೊತೆಲಿರೋನೆ. ಮನೆಗೆ ಕಳ್ತನಗಳು ಜಾಸ್ತಿ ಆಗ್ತವೆ, ಹೈಟೆಕ್ ಕಳ್ತನಗಳಾಗ್ತವೆ. ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು, ಈಗ ಬೇರೆ ಯಾವುದೋ ಒಂದು ಸ್ಪೆಕ್ಸ್ ಬಂದ್ಬಿಟ್ಟಿದೆ. ಎವ್ರಿಥಿಂಗ್ ನಿಮಗೆ ಗೊತ್ತಿಲ್ಲ. ನೀವು ಅನ್ಕೋತಿದ್ರಿ, ನೀವು ರೆಕಾರ್ಡ್ ಮಾಡ್ಕೋತಿದ್ರಿ ಹಾಕೊಂಡು ಅಂತ. ಅದು ಕ್ಲೌಡಲ್ಲೂ ಕೂಡ ಹೋಗಿ ಸೇರ್ತಿದೆ ಅಂತ ಮೊನ್ನೆ ಬ್ರೇಕಿಂಗ್ ನ್ಯೂಸ್. ಅಂದರೆ ನೀವು ಆ ಸ್ಪೆಕ್ಸ್ ಹಾಕೊಂಡು ಮರೆತು ಬಿಟ್ಟು ಮನೇಲೆಲ್ಲ ಓಡಾಡ್ತಿದ್ದೀರಿ, ಬಟ್ಟೆ ಬಿಚ್ಚಿ ಓಡಾಡ್ತಿದ್ದೀರಿ, ಸ್ನಾನ ಮಾಡ್ತಿದ್ದೀರಿ, ಮನೆಯಲ್ಲಿ ಮಕ್ಕಳು, ಇಲ್ಲೊಂದು ಯಾವ್ಯಾವುದೋ ವ್ಯವಸ್ಥೆ ಗೃಹಸ್ಥ ಇರ್ತಾನೆ. ಮರೆತು ಬಿಟ್ಟು ಸ್ಪೆಕ್ಸ್ ಅಲ್ಲಿ ಇಟ್ಟಿದ್ರೆ ಇಟ್ ಇಸ್ ರೆಕಾರ್ಡಿಂಗ್ your own personal data, it is recording your own identity, it is recording. ನಿಮಗೇನೋ ಈ ಹೈಟೆಕ್ ಸೂಪರ್ ಸ್ಪೆಕ್ಸ್ ಹಿಂಗ್ ಬಟನ್ ದಬಾ ದಿಯಾ ಪೂರಾ ಸುನ್ ಲಿಯಾ, ಫಿರ್ ಬಾದ್ ಮೇ ಏನೇನ್ ಮಾಡ್ಕೋತಿದ್ದೀರಾ ಮಕ್ಕಳೇ? ಕುಜ, ರಾಹು, ಬುಧ ಅಂದ್ರೆ ನಿಮ್ಮ ಅಂಡಿಗೆ ನೀವೇ ಬೆಕ್ಕಿ ಇಟ್ಕೊಡ್ತಿದ್ದೀರಿ. ನಿಮ್ಮ ಅಂಡಿಗೆ ಎವ್ರಿಥಿಂಗ್ ಇಟ್ ಇಸ್ ಸೆಲ್ಲಿಂಗ್ ಹಾಟ್ ಕೇಕ್. ಏನೇನೋ ಸೈಟ್ಗಳಿದಾವಂತೆ.
ಡಾರ್ಕ್ ವೆಬ್ ಅಲ್ಲಿ ಮಾರುತ್ತಿದ್ದಾರೆ, ನಿಮಗೆ ಗೊತ್ತೇ ಇಲ್ಲ ಹೌ ಹಾಟ್, ನಿಮಗೆ ಗೊತ್ತಿಲ್ಲ, ಅದನ್ನ ಹಾಕೊಂಡು ಬಟ್ಟೆ ಬದಲಾಯಿಸ್ಕೊತಿದ್ದೀರಿ. ಫ್ಯಾಷನ್ ಖುಷಿಯಾಗಿ ನಿಮ್ಮ ಇದ್ರಲ್ಲಿ ನೀವು ಇಟ್ಕೊಳ್ಳೋಣ, ನಾನು ಹೆಂಗ್ ಮರ್ತು ಬಿಟ್ಟು ಹಾಕೊಂಡು ಪೂರ್ತಿ ನಗ್ನ ತಗೋ. ಇಲ್ಲ ಇನ್ನೊಬ್ಬರದೇನೋ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ, ಅದು ನಿಮ್ಮನ್ನು ಸೇರಿಸಿ ತಗೊಂಡೋಗ್ಬಿಟ್ಟು ಇನ್ನೆಲ್ಲೋ ಆಗ್ತಿದೆ. ಏನು ಮಾಡಿಕೊಳ್ಳುತ್ತಿದ್ದೀರಿ ಅನ್ನೋ ಒಂದು ಪರಿಭಾವವೇ ಇಲ್ಲ. ದ ಮೋರ್ ದ ಹೈಟೆಕ್, ದ ಮೋರ್ ದ ನಾಲೆಡ್ಜ್. ತುಂಬಾ ಮೋಸ. ಹುಷಾರು ಹುಷಾರು. ಸೊ ಕರ್ನಾಟಕ ರಾಶಿಯವರು ಅಂಥದ್ದು ಒಂದು ಹುಷಾರಲ್ಲಿ ಇರತಕ್ಕಂಥದ್ದು ನೋಡ್ಕೊಳ್ಳಿ. ಆದಷ್ಟು ನೀವು ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಇಂಥವುಗಳು ನೋಡ್ಕೊಳ್ಳೋ ಸೂಪರ್ವೈಸಿಂಗ್ ಕೆಲಸಗಳು ಚೆನ್ನಾಗಿದೆ. ಭೂಮಿ ತಗೊಳ್ಳೋದು ಹೋಗ್ಬೇಡಿ, ಭೂಮಿ ತಗಾದ ಇದ್ರೆ ದೂರ ಇರಿ. ಒಡ ಹುಟ್ಟಿದವ್ರ ಆರೋಗ್ಯ ನೋಡ್ಕೊಳ್ಳಿ. ಪತ್ನಿ ಇಲ್ಲ ಪತಿಯಿಂದ ಒಳ್ಳೆ ಆದಾಯ ಬರುತ್ತೆ, ಸಹಾಯ ಬರುತ್ತೆ, ಮಕ್ಕಳಿಂದ ಅಭಿವೃದ್ಧಿ, ಇನ್ನೊಂದು ಮಗು ಆಗೋ ಯೋಗ, ಮದುವೆ ಇಲ್ಲದವರಿಗೆ ಮದುವೆ ಯೋಗ. ಬಟ್ ಮದುವೆ ನಿಂತೋಗೋ ಈ ವರ್ಷ ಮದುವೆಗಳು ತುಂಬಾ ನಿಂತೋಗುತ್ತೆ. ಇಲ್ಲ ಮದುವೆ ಆಗಿದ್ದೆ ಡೈವರ್ಸ್ಗಳಾಗುತ್ತೆ. 3 ದಿನ ಬೇರೆ ಬೇರೆ ರೀತಿ. 2 ಮಕ್ಕಳು ತಾಯಿನ ಕರ್ಕೊಂಡು ಬಂದು ಮದುವೆ ಮಾಡ್ಬಿಟ್ಟವ್ರಲ್ಲ ಸ್ವಾಮಿ. ಕೇಳಿದ್ರೆ ನಂಗೆ ಗೊತ್ತೇ ಇಲ್ಲ ಸ್ವಾಮಿ ಅನ್ನುತ್ತೆ ಆ ಮಗು. ಅವನಿಗೆ ಮದುವೆಗೆ ಯಾರೋ ಬ್ರೋಕರ್ಗೆ 2.5 ಲಕ್ಷ ಕೊಟ್ಟಿದ್ದಾನೆ. 2.5 ಲಕ್ಷ ಕರ್ಕೊಂಡು ಬಂದು 2 ಮಕ್ಕಳು ತಾಯಿನ ಮದುವೆ ಮಾಡ್ಬಿಟ್ಟಿದ್ದಾನೆ. ನಾವು ಹೇಳಿದ್ವಿ ಸ್ವಾಮಿ, ಹುಡುಗನ್ಗೆ ಹೇಳಿದ್ಯಾ, ನೀನ್ ಹೇಳಿದೀಯಾ? ಹುಡುಗನ ಮನೆಯವ್ರಿಗಾದ್ರೂ ನೀನ್ ಹೇಳಿದೀಯಾ? ಇಲ್ಲ ನಾವು ಹೇಳ್ಕೊತೀವಿ ಅಂದ್ರಿ ಸ್ವಾಮಿ. ನೋಡಿ ಇದೇನ್ ಗೊತ್ತಾ, ವೇಷಧಾರಿಗಳಿಗೆ ಕಟೌಟು ಇಷ್ಟೇ. ನ್ಯಾಯ ನೀತಿ ಧರ್ಮ ಅನ್ನತಕ್ಕಂಥವ್ರಿಗಿಲ್ಲ ಮಕ್ಕಳೇ. ದಿಸ್ ಇಸ್ ದಿ ಫಾಲ್ತು ವಿಚ್ ಇಸ್ ಹ್ಯಾಪನಿಂಗ್. ಎಚ್ಚರಿಕೆ ಅಂತ ಹೇಳ್ತಾ, ಆದಷ್ಟು ದುರ್ಗಾ, ಅಂಬಾ, ಕಾಳಿಕಾ ಇಂಥ ಆಲಯಗಳ ಪೂಜೆ ಹೋಗಿ ಅಮಾವಾಸ್ಯ ಹುಣ್ಣಿಮೆ ಒಂದು ಭಾನುವಾರ ಸಂಜೆ 4:30 6:15 ಆ ಗೋಧೂಳಿ ಹೊತ್ತಿನಲ್ಲಿ ಅಲ್ಲೊಂದು ರಾಹುಕಾಲ ಇರುತ್ತೆ. ಭಾನುವಾರ ಅಂತೂ ಮನೇಲಿ ಇರ್ತೀರಿ, ಎಲ್ಲೆಲ್ಲೋ ಹೋಗಿರ್ತೀರಿ, ಪರವಾಗಿಲ್ಲ. ಮಡಿ ಗಿಡಿ ದೇಹಕ್ಕೆ ಮಡಿ ಇಲ್ಲ, ಊಟಕ್ಕೆ ಮಡಿ ಇಲ್ಲ. ಪುಣ್ಯಾತ್ಮರೇ ಜಾತಿನೇ ಇಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ವರ್ಣ ಇರೋದು, ಅದನ್ನು ಜಾತಿಗಳಾಗಿ ವಿಂಗಡಿಸಿ ಇನ್ನೊಂದು ಮಡಿ ಏನನೋ ಹೇಳಿ ಸರ್ವಾಂತರಯಾಮಿ ಭಗವಂತನಿಗೆ ಎಲ್ಲಿಲ್ಲ, ಯಾವ ಜಾಗದಲ್ಲಿಲ್ಲ, ಯಾವುದರಲ್ಲಿಲ್ಲ, ಯಾವ ಸೃಷ್ಟಿಲಿಲ್ಲ. ಇದೆಲ್ಲ ತಿಳ್ಕೊಳ್ಳದೆ ನಮ್ಮಲ್ಲಿ ಬೆಂಕಿಗಳು ಇನ್ನೊಂದು ಅನ್ನತಕ್ಕಂಥದ್ದು. ಎಚ್ಚರಿಕೆ. ಸೊ ದುರ್ಗಾ, ಕಾಳಿಕಾ, ಚಂಡಿಕಾ, ಅನ್ನಪೂರ್ಣೆ, ಗೌರಿ, ಗಂಗಮ್ಮ ಇಂಥ ಆಲಯಗಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಆರಾಧನಾ ಪೂಜಾ, ಅಲ್ಲೊಂದು ದೀಪಾರಾಧನಾ ಮಾಡ್ತಾ ಬನ್ನಿ. ಕರ್ಕಾಟಕ ರಾಶಿ. 2 ವೀಲರ್ಸ್ ಅವಾಯ್ಡ್, ನೈಟ್ ಡ್ರೈವ್ ಅವಾಯ್ಡ್, ಜಗಳ ಅವಾಯ್ಡ್, ಪಬ್ಬು ಕ್ಲಬ್ಬು ಅವಾಯ್ಡ್, ಹೊಡೆದಾಟ ಬಡದಾಟ ಅವಾಯ್ಡ್, ಒಡ ಹುಟ್ಟಿದವರು ಅವಾಯ್ಡ್. ಈ ಒಂದು ತಾಮಸ ಗುಣ ವಿಪರೀತ ವೈಪರೀತ್ಯ ಬೆಳೆಸ್ಬಿಡುತ್ತೆ, ಈಗೋ ಬರ್ಸುತ್ತೆ ನಿಮಗೆ ಈ ವರ್ಷ. ವೆರಿ ಕೇರ್ಫುಲ್. ನಾನೇನು ದುಡ್ದಿಲ್ವಾ, ನಾನೇನು ಮಾಡೇ ಇಲ್ವಾ, ನಾನು ನೋಡೇ ಇಲ್ವಾ, ಈ ಥರದ ಪರಿಚಯದಗಳು ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತಾ, ಈ ಒಂದು ಗುರುವಾರ ಮೂಲ ನಕ್ಷತ್ರ, ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಶುಕ್ರನ್ ಸಾರದಲ್ಲಿದ್ದಾನೆ. ನಾಟ್ ಎ ರೈಟ್ ವೇ. ಶುಕ್ರ 12ನೇ ಮನೆಯಲ್ಲಿ. ಸೊ ಭಾಗ್ಯದಲ್ಲಿ ಅಲ್ಲೊಂದು ಏನೋ ಒಂದು ಬೆಂಕಿ ಇಟ್ಟ ಹಾಗೆ. ಭಾಗ್ಯವನ್ನ ಗುರು ನೋಡ್ತಾನೆ, ಆಗ ಅದೊಂದು ಗುರುಚಂದ್ರ ಯೋಗವಾಗುತ್ತೆ. ಸೊ ವೈದಿಕ ಕಾರ್ಯಗಳನ್ನ ಮಾಡಿ, ದಾನ ಧರ್ಮ ಪೂಜೆ ಅಂಥದಕ್ಕೆ ಇಟ್ಕೊಬೇಡಿ. ಬೇರೆ ಇನ್ನೇನು ಬೇಡ. ನಮ್ಮನ್ನು ಹಾಗೆ ಕ್ರುದ್ಧ ಮಾಡುತ್ತೆ. ಇನ್ನೊಬ್ಬರ ಮೇಲೆ ಕಾಂಪಿಟೇಷನ್ ಬೇಡ. ನಾನು ಬೆಳಿಬೇಕು ಅನ್ನೋ ಈಗೋ ದೂರ ಇಡಿ, ಚೆನ್ನಾಗಿರುತ್ತೆ. ವೃಷಭ ರಾಶಿ. ಚಂದ್ರಾಷ್ಟಮ, ಕೇತು ಸಾರ ಎಲ್ಲ ಬಿಟ್ಟು ಹೋಗೋಣ. ಎಲ್ಲ ಇದ್ದು ಏನೋ ಆರೋಗ್ಯ, ಮಾನಸಿಕ, ಕೌಟುಂಬಿಕ ಈ ಥರದ್ದೊಂದು ವೇದನೆ, ಯಾವುದೋ ಕೋರ್ಟ್ ಸಮಸ್ಯೆ, ಮಕ್ಕಳ ಏಳಿಗೆಯ ವಿಚಾರ, ಮಕ್ಕಳ ಡೈವರ್ಸ್ ವಿಚಾರ, ಮಕ್ಕಳ ಮದುವೆ ವಿಚಾರ, ಮಕ್ಕಳ ಸೆಟಲ್ಮೆಂಟ್ ವಿಚಾರ, ಮನೆಯವರ ವಿಚಾರದಲ್ಲಿ ಏನೋ ಒಂದು ವೈರಾಗ್ಯ ಭಾವ. ಹೋಗಿ ಆಲಯಕ್ಕೆ, ಶಿವಾಲಯಕ್ಕೆ ಹೋಗಿ, ಎಲ್ಲ ನೀನೇ. ನಾನು ಅನ್ನುವುದೇ ನೀನಾಗಿರ್ಬೇಕಾದ್ರೆ ಈ ವೇದನೆಯು ನಿಂದೆ, ಹೋಗಿ ನಾನೇ ತಲೆ ಕೆಡಿಸ್ಕೊಳ್ಳಿ ಅಂತ ಒಂದು ಪುಟ್ಟ ಅಭಿಷೇಕಕ್ಕೆ ಒಂದು ಎಳೆನೀರೋ ಏನಾದರೂ ಕೊಟ್ಟುಬಿಡಿ, ಸಾಕು, ಸಮಾಧಾನ. ದೊಡ್ಡ ಕಾರ್ಯ ಬೇಡ. ಮಿಥುನ ರಾಶಿ. ಮೆಡಿಕಲ್ ಲೈನಲ್ಲಿ ಇದ್ದೀರಿ, ಪ್ಯಾರಾಮೆಡಿಕಲ್ ಲೈನಲ್ಲಿ ಇದ್ದೀರಿ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ.
ವ್ಯಾಪಾರಿಕ ವೃತ್ತಿಯಲ್ಲಿದ್ದೀರಿ, ಅಲ್ಲೊಂದು ತಲೆನೋವಾಗತಕ್ಕಂಥ ಒಂದು ಪ್ರಭಾವ. ವ್ಯಾವಹಾರಿಕ ಅಂದ್ರೆ ಕೊಡೋದು ತಗೊಳ್ಳೋದು, ಲಾಭ ನಷ್ಟ, ತುಂಬ ಲೆಕ್ಕಾಚಾರ, ತುಂಬ ಲಾಭ, ಇವುಗಳಿಗೆ ಹೋಗದೇ ಇದ್ರೆ ಅತ್ಯುತ್ತಮ. ಇನ್ನು ಕರ್ಕಾಟಕ ರಾಶಿ, ನಾನೇ ಹೋಗಿ 6ನೇ ಮನೇಲಿ ಕೂತಿದ್ದನು. ಅದು ಕೇತು ಸಾರ, ಕೇತು ಕುಟುಂಬ ಸ್ಥಾನ, ಬುದ್ಧಿ ಸ್ಥಾನ. ಇಷ್ಟಪಟ್ಟು ನೀವೇ ಎಳಿಬೇಕು, ನೀವೇ ಓಡಬೇಕು, ನೀವೇ ಮಾಡಬೇಕು, ನಿಮ್ಮ ಬದುಕು ನೀವೇ ಕಟ್ಟಬೇಕು, ನಿಮ್ಮ ಬದುಕು ನೀವೇ ಕಟ್ಟಬೇಕು ಅಂಥದ್ದೊಂದು ಛಾಯೆ. ಅದು ನಿಮ್ಮನ್ನ ಸ್ವಲ್ಪ ಹೈರಾಣ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಏನೋ ಗುರುಗಳೇ ಓಡಿ ದಣದ್ ಬಿಟ್ಟೆ ಅನ್ನತಕ್ಕಂಥ ಒಂದು ಪ್ರಭಾವ. ನೋಡಿ, ವೆನ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟೇಷನ್, ಈ ವ್ಯಕ್ತಿ ಹಿಂಗೆ ಇರಬೇಕು, ಇವ್ರು ನಮ್ಮನ್ನು ನೋಡಬೇಕು, ಇವ್ರು ಇಂಕ್ರಿಮೆಂಟ್ ಕೊಡ್ಬೇಕು, ನನ್ನಮ್ಮ ಹಿಂಗೆ ಪ್ರೀತಿಸ್ಬೇಕು, ನನ್ನ ಹೆಂಡತಿ ನನ್ನ ಪ್ರೀತಿಸ್ಬೇಕು, ನನ್ನ ಗಂಡ ನನ್ನ ದುಡ್ದಕ್ಕೆ ಇದೇ ಪ್ರಮೋಷನ್, ಅವೆಲ್ಲ ಬಿಡಿ. ಕೊಡೋದಕ್ಕೆ ಅವ್ರು ಯಾರ್ರಿ? ನಾವು ಪಡ್ಕೊಂಡು ಬಂದಿರ್ಬೇಕು, ನೆನ್ಪಿಟ್ಕೊಳ್ಳಿ. ಅವ್ರು ಹಾಕೋಕೆ ಅವ್ರು ರೆಡಿ. ಈ ಲೋಟ ಇಷ್ಟೇ ಇರೋದು, ಈ ಲೋಟ ಇಷ್ಟೇ ಇರುವುದು, ಅದಕ್ಕೆ ಮೇಲೆ ಇನ್ನೇನು ಮಾಡಿದ್ರು ಇಲ್ಲ. ಅವ್ರು ಹಾಕ್ಬಿಟ್ರೆ ಚೆಲ್ಲೋಗುತ್ತೆ, ಅವ್ರು ಹೋಗ್ಬಿಟ್ರೆ ನನ್ ಬರೋ ಅಷ್ಟರಲ್ಲಿ ಇದು ಇನ್ನೇನಾದ್ರೂ ಬಿದ್ದು ಕೆಟ್ಟೋಗುತ್ತೆ. ಎಲ್ಲ ಯೋಗಗಳು ಅಂತ ಹೇಳ್ತಾರೆ. ಸೊ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ, ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ಇನ್ನು ಸಿಂಹರಾಶಿ ವಿಶೇಷವಾಗಿ ನಿಮ್ಮನೇಲೆ ಕೇತು, ಅದರ ಮೇಲೆ ಕುಜರಾಹು ಸಂಧಿ, ದಾಳಿಗಳು, ದಂಡಯಾತ್ರೆಗಳು, ಆತರಗಳು, ಪೊಲೀಸ್ ಇಲಾಖೆಯಲ್ಲಿ ಬಿಟ್ಟು, ಜಡ್ಜ್ ಇಲಾಖೆಯಲ್ಲಿ ಬಿಟ್ಟು, ಲೀಗಲ್ ಇಲಾಖೆನಲ್ಲಿ ಬಿಟ್ಟು, ಸರ್ಜರಿ ಇಲಾಖೆಯಲ್ಲಿ ಬಿಟ್ಟು, ಜೈಲು ಅಧಿಕಾರಿಗಳು ಬಿಟ್ಟು ಮಿಕ್ಕಿದವ್ರಿಗೆ ಒಂಚೂರು ತಲೆನೋವು. ಇವ್ರಿಗೆಲ್ಲ ಇದೊಂಥರ ದಿನಾ ನೋಡಿದವ್ರು. ಈ ಬೆಂಕಿಲಿರೋರಿಗೆ ದಿನಾ ಬೆಂಕಿ ಅನ್ಸುತ್ತೆ, ಇದ್ದಿದ್ದೇ ಇದು ಅನ್ನೋ ರೀತಿ. ಸೊ ಇಂತಹ ಒಂದು ಕೆಲಸ ಕಾರ್ಯದಲ್ಲಿರೋರಿಗೆ ತಟ್ಕೋತಿರು, ಬೇರೆಯವರು ತಟ್ಕೊಳಕ್ಕಾಗಲ್ಲ. ಗಣಪತಿ ಆರಾಧನೆ, ಗಣಪತಿ ಸೇವಾ, ಗಣಪತಿ ಪೂಜಾ ಅನುಕೂಲ. ಕನ್ಯಾ ರಾಶಿ, ವೇದಗಳು, ವೇದ ಪಾಠಶಾಲೆ, ಉಪನಿಷತ್ತು, ದೇವಕಾರ್ಯ, ದೇವದರ್ಶನ, ಗುರುದರ್ಶನ, ಶಿವದರ್ಶನ, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಭಾವ, ಚೆನ್ನಾಗಿದೆ. ಆಕಸ್ಮಿಕ ದೈವ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಗುರು ದರ್ಶನ, ಹೋಗಿ ಹೇಗೂ ರಜಾ ಇದೆ, ನಂಜುಂಡೇಶ್ವರಿಗೆ ಹೋಗಿ, ಮಾದೇಶ್ವರಿಗೆ ಹೋಗಿ, ಕಾವೇರಿ ತೀರ ಸ್ನಾನ, ಶ್ರೀರಂಗಪಟ್ಟಣ ಇದೆಲ್ಲ ಹೋಗಿ, ಅಲ್ಲೇ ಕ್ಷಣಾಂಬಿಕಾ ಇದೆ, ನಿಮಿಷಾಂಬ ಇದೆ, ಇಂಥದ್ದು ನಿಮ್ಮ ಸುತ್ತಮುತ್ತ. ಕೆಲವ್ರಿಗೆ ಅಂಥದ್ದೊಂದು ಯೋಗ ಸಿಗುತ್ತೆ. ಎಲ್ಲರಿಗೂ ನದಿ ಸ್ನಾನ, ದೈವ ದರ್ಶನ, ಕೆಲವ್ರಿಗೆ ಬೇರೆ ಏನೇನೋ ದರ್ಶನಗಳು ಕೊಡುತ್ತೆ. ದುಡ್ಡು ಖರ್ಚು ಮಾಡಿಕೊಂಡು, ತಲೆ ಕೆಡ್ಸ್ಕೊಂಡು, ಜೂಜಾಡ್ಲಿಕ್ಕೆ, ರೇಸ್ ಆಡ್ಲಿಕ್ಕೆ, ಇದಕ್ಕೆಲ್ಲ ಟೈಮ್ ಇದೆ ನಮಗೆ. ಇಂಥ ಶುಭ ಕಾರ್ಯ ಮಾಡ್ಲಿಕ್ಕಿಲ್ಲ. ಮನೆಯವ್ರ ಜೊತೆ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಯೋಗ ಇದೆ, ಹೋಗಿ ಬನ್ನಿ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ವೈರಾಗ್ಯ. ತುಲಾ ರಾಶಿ, ಧೈರ್ಯ ಚೆನ್ನಾಗಿದೆ. ಧಾರ್ಮಿಕ ಕೆಲಸ, ಕಾರ್ಯ, ವ್ಯವಸ್ಥೆ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಧರ್ಮಬದ್ಧ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ. ವೃಶ್ಚಿಕ ರಾಶಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದರೂ ಕೇತು ಸಾರ, ಅಲ್ಲೇನೋ ಒಂದು ರೀತಿ ಮಂಕು. ಇಷ್ಟೇನಾ? ಅದಾಗೆ ಹೌದು, ಇಷ್ಟೇಯೇ. ನೀವು ಎಂಥ ದೊಡ್ಡ ಪಾಯಸ ತಗೊಂಡ್ರು ಅದಷ್ಟೇ. ಪಾಯಸಕ್ಕೆ ಬೆಲೆ ಕೊಡಬೇಕು. ಆದರೆ ತಮಾಷೆ ಏನು ಗೊತ್ತಾ, ನಾವು ಪಾತ್ರೆಗೆ ಬೆಲೆ ಕೊಡೋರು ಜಾಸ್ತಿ. 5 ಸ್ಟಾರ್ ಹೋಟ್ಲಲ್ಲಿ ಜಾಮೂನ್ ತಿನ್ನೋಕೆ ಹೋಯ್ತೀವಿ. ಮನೆಯಲ್ಲಿ ಹೆಂಡತಿ ಜಾಮೂನ್ ಮಾಡಿಕೊಟ್ರೆ ಅದಕ್ಕೆ ಬೆಲೆನೇ ಇಲ್ಲ. ನೀನು ಮಾಡಿದ್ಯಾ ನೋಡು ಅಂತ ಹೇಳ್ತೀವಿ. ಇಲ್ಲಿರೋ ಉಪ್ಪಿಟ್ಟು ಅಲ್ಲಿಗೆ ಹೋದ್ರೆ ಅದೇ ಉಪ್ಪಿಟ್ಟು 5,000 ರೂಪಾಯಿ ಚಾರ್ಜ್ ಮಾಡ್ತಾನೆ. ಇಂಥ ಹುಚ್ಚು ಭ್ರಮೆಗಳು ನಮಗೆ, ಹುಚ್ಚು ಭ್ರಮೆಗಳು. ಮಾನ ಮುಚ್ಚಕ್ಕೆ ತಾನೆ ಬಟ್ಟೆ ಹಾಕೋದು. 1,000 ರೂಪಾಯಿನ ಬಟ್ಟೆ ಓಕೆ, 1,00,000 ಬಟ್ಟೆ ಯಾಕೆ? ಹೌದಲ್ವಾ? ಈ ಒಂದು ವೆಡ್ಡಿಂಗ್ ಡೆಸ್ಟಿನೇಷನ್ಗಳಂತ ಶುರು ಆಗ್ಬಿಟ್ಟಿದೆ. ಇರ್ಲಿ, ಅವ್ರವ್ರು ಇರೋರು ಮಾಡ್ಕೊಳ್ಳಿ. ನೀವು ಯಾಕೆ ಸಾಲ ಮಾಡಿ ಮಾಡಬೇಕು? ನಿಮ್ಮ ಸಂಪತ್ತಿನ ಅರ್ಧ ಭಾಗ ಮದುವೆಗೆ ಇಟ್ಬಿಡೋದು ಕೆಲವರು.
ಮನೆ ಮಾರಿ ಮದುವೆ. ಜೀವನ ಪರ್ಯಂತ 30 ವರ್ಷ ದುಡಿದಿರೋ ಮನೆ. ನನ್ನ ಸ್ನೇಹಿತ 30 ವರ್ಷ ಆಗಲೂ ರಾತ್ರಿ ಎಲ್ಲ ಖಾಲಿ, ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ, ಏನೂ ಇಲ್ಲ. ಇನ್ನೊಂದು ಮಗಳ ಗತಿ ಮಾಡ್ಕೊಡೋಣ ಕೊಡ್ಬೇಡ. ಏನೋ ಇದು. ಅವನಿರೋ ಇಲ್ಲಿ ನೋಡಿ, ಅಂಬಾನಿ ಮದುವೆ ಮಾಡಿರೋದು, ಅವನ ಹತ್ರ ಎಷ್ಟು ಹೇಳಿ ದುಡ್ಡಿರೋದು? 25 ಲಕ್ಷ ರೂಪಾಯಿ ಇದೆ ಅವನ ಹತ್ರ ಇರೋ ಸೊತ್ತು, ಕೋಟಿಗಳು. ಖರ್ಚು ಮಾಡಿರೋದು ಎಷ್ಟು ಹೇಳಿ? 5,000 ರೂಪಾಯಿ. 25 ಲಕ್ಷ ಜೇಬಲ್ಲಿ ಇಟ್ಕೊಂಡು 5,000 ರೂಪಾಯಿ ಖರ್ಚು ಮಾಡೋನೆ. ಅದೇ 5,000 ಕೋಟಿ. ನಾವು ನಮ್ಮ ಹತ್ರ ಇರೋದು 50 ಲಕ್ಷದ ಒಂದು ಮನೆ, ಒಂದು 10 ಲಕ್ಷದ ಒಂದು ಗಾಡಿ, ಬ್ಯಾಂಕಲ್ಲಿ ಒಂದು 10 ಲಕ್ಷ, ಇನ್ನೊಂದು 10 ಲಕ್ಷದ ಒಡವೆ. ಎಲ್ಲ ತಿಳ್ಕೊಳ್ಳಾಡಿದ್ರು 1 ಕೋಟಿ. ಮಗಳು ಮದುವೆ ಅಂತ ತಗೊಳ್ಳಿ, ಒಡವೆಗ ಈಗಂತೂ ಒಡವೆ ತಗೋತೀರಿ ಅಂದ್ರೆ ಮುಳುಗೋದ್ರಿ. ಈಗೆಲ್ಲ ಇನ್ನಿಲ್ಲ, ಕರು ಕಾಲ ಮುಚ್ಚೇಸಿಂದಯ್ಯ ಅಂತ ನಮ್ಮ ಗುರುಗಳು. ಬಂದ್ಬಿಡ್ತು ಕಣೋ ಕಲಿಯುಗ ಅಂತ. ಇನ್ನು ಬಡವ ಬಂದು ಬಂಗಾರ ತಗೊಳ್ಳೋದೇನಿಲ್ಲ, ಅರ್ಶಿನ ಕೊಂಬ ಹಾಕೊಂಡು ಸುತ್ತಾಡ್ಕೊಂಡು ನೆಮ್ಮದಿಯಾಗಿರಿ. ಅದಕ್ಕೂ ಕಳ್ಳರ ಚೈನು ಇಟ್ಕೊಂಡ್ರು ಕಷ್ಟ, ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟರು ಕಷ್ಟ. ಅವನೇ ತಗೊಂಡೋಗಿ ಬಿಟ್ಕಾಯಿನೋ ಬೆಟ್ಟಿಂಗು ಟ್ರೇಡಿಂಗಲ್ಲಿ ಹಾಕೋತಾವನೆ. ಇಂಥ ಕೆಲಸಗಳು ಮಾಡ್ತಿದ್ದಾರೆ. ನಮಗೆಲ್ಲ ಅಂಥವ್ರ ಮೇಲೆ ನಂಬಿಕೆ. ಇಂಥ ಕೆಲಸಗಳು ಹಾಕ್ಬಿಟ್ಟಿದೆ. ಎಚ್ಚರಿಕೆ. ಸೊ ಆದ್ದರಿಂದ ತುಂಬ ಈ ಆಸೆಗಳೇ ನಿಮ್ಮನ್ನ ಒಂಥರ ಏನೋ ವೈರಾಗ್ಯ ತುಂಬಿಸ್ತಕ್ಕಂಥ ಒಂದು ಇಷ್ಟೇನಾ ಇದೇನಾ ಅನ್ನತಕ್ಕಂಥದ್ದು. ಬಿಡಿ, ನಿಮ್ಮ ಪಾಡಿಗೆ ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡಿ. ಅಕ್ಸೆಪ್ಟೆನ್ಸಲ್ಲಿ ಹೋಗಿ ದೇವ್ರು ಕೊಟ್ಟಿದ್ದು ಇಷ್ಟೇ ಸಾಕು. ಬಳ್ಳಿ ಲೋಟಲ್ದಲ್ಲಿ ಕುಡಿದು ಬಿಟ್ರೆ ಈ ಒಂದು ತಕತೆ ಅಂತ ಡಾನ್ಸ್ ಆಡ್ತಾನೆ ಈ ಮಜ್ಜಿಗೆ, ರಾರಾ ನೀನು ಬಾಯಿ ತುಂಬ ಕುಡಿಲ್ಲ ಅಂತ ಇದೇನಾದರೂ ಆಗುತ್ತಾ? ಇಲ್ಲ, ಬಂಗಾರದ ಲೋಟದಲ್ಲಿ ಅದೇನೋ ಬಂಗಾರದ ಪಾನ್ ಬೀಡ ಇದೆ, ಬಂಗಾರದ್ದು. ಅದು ಒಂದು ಮಾತು. ಐಶ್ವರ್ಯ ಕೂಡ ಬಂತಿದ್ದಾರಪ್ಪ ಅದನ್ನ ಅನ್ನತಕ್ಕಂಥದ್ದು. ಏನಾದರೂ ನಾವು ಬಂಗಾರ ಆಯ್ತೀವ, ಬರೋದು ಕಕ್ಕನೆ. ಏನಾದರೂ ಯೋಚನೆ ಇದೆಯಾ? ಇಲ್ಲ ಗುರುಗಳೇ, ಅದು ತಿಂದಿಲ್ಲ ಅಂದ್ರೆ ನಮ್ಮ ಸ್ಟೇಟಸ್ ಏನಾಗುತ್ತೆ? ಎಂಥ ಸ್ಟೇಟಸ್ಸು ಏನೂ ಇಲ್ಲ. ಆ ಗದಾಫಿ ಅಂತಿದ್ದ ಒಬ್ಬ ಪ್ಯಾಲೆಸ್ಟೈನ್ನ ನಾಯಕ, ಅವನ ಸಾವು ಅವನ ರೋಡಲ್ಲಿ ಫುಟ್ಪಾತಲ್ಲಿ ಹುಚ್ಚನಾಯಿ ಥರ ಬಿದ್ದಿದ್ದ, ಮೋರಿನಲ್ಲಿ ಬಿದ್ದಿದ್ದ. ಇದನ್ನು ಯಾರು ಗಮನಿಸಲ್ಲ. ರಾವಣಾಸುರ, ದುರ್ಯೋಧನ ಚರಿತ್ರೆಗಳು ಕೊಟ್ಟಿದ್ದಾವೆ. ಆದರೂ ಕೂಡ ನಾವು ಬಂಗಾರದ ಪಾನ್ ಬೀಳ ತಿನ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ವೃಶ್ಚಿಕ, ಅತಿ ಆಸೆ, ಗತಿಗೇಡು, ಎಚ್ಚರಿಕೆ. ಇದ್ದುದ್ರಲ್ಲಿ ಈಜಿ ಸಮಾಧಾನ. ಧನುಸು ರಾಶಿ ಏನೋ ಗುರುಗಳೇ ನನ್ನ ಕಡೆ ಗಮನ ಕೊಡ್ತಿಲ್ಲ, ರೆಸ್ಪೆಕ್ಟ್ ಇಲ್ಲ, ಇಂಕ್ರಿಮೆಂಟ್ ಇಲ್ಲ, ಪೊಸಿಷನ್ ಇಲ್ಲ, ಏನೂ ಆಗೋಲ್ಲ, ಸುಮ್ಮನೆ ನಿಮ್ಮ ಕರ್ತವ್ಯ ನೀವು ಮಾಡಿ. ದಟ್ ರೈಟ್. ಇನ್ನೊಬ್ರು ನೋಡ್ತಾರೆ ಮಾಡ್ತಾರೆ ಬೇಡ, ನಿಮ್ಮ ಕರ್ತವ್ಯ ನೀವು ಇವತ್ತು ಮಾಡ್ಕೊಂಡೋಗಿ ಖಂಡಿತ ಯಶಸ್ಸು. ಮನೋರೋಗಂ ಮನೋವೇದನಂ. ಮಕರ ರಾಶಿ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ ಸ್ವಲ್ಪ ನೋಡ್ಕೊಂಡು. ನೀವು ಸ್ವಲ್ಪ ಬೋಧನ ಪ್ರಿಯರು, ತುಂಟರು, ರಸಿಕರು, ಅಲಂಕಾರ ಪ್ರಿಯರು. ಅಯ್ಯೋ, ಡ್ರೆಸ್ ಇಲ್ಲದೆ ಸೆಂಟ್ ಇಲ್ಲದೆ ನೀವು ಬಂದ್ಬಿಡ್ಲಿ ನೋಡೋಣ ಹೊರಗಡೆ. ಜಿಗಿ ಜಗ್ಗ ಅಂತ ಹೇಳಿದ್ರೆ ಮಕರ ರಾಶಿ. ಅದಕ್ಕೆ ಮೀಡಿದವ್ರು ಕನ್ಯಾ ರಾಶಿ, ಅದಕ್ಕೆ ಮೀಡಿದವರು ವೃಷಭ ರಾಶಿ. ಒಬ್ಬರ ಮೇಲೆ ಒಬ್ರು ಇದ್ದಾರೆ ದೇವರು. ಮಕರ ರಾಶಿ ಅವ್ರ ಹಂಗೆ ಪೆದ್ದು ಮಕ್ಕಳು. ನೀವು ಚೆನ್ನಾಗಿ ಮಾತಾಡಿದ್ರೆ ಒಳ್ಳೆಯವರು, ಮಾತಾಡಲಿಲ್ಲ ಅಂದ್ರೆ ತಪ್ಪು. ನಿಮ್ಮನ್ನು ಹೊಗಳಿದ್ರೆ ಒಳ್ಳೆಯವರು, ಹೊಗಳಿಲ್ಲ ನೇರವಾಗಿ ಹೇಳಿದ್ರೆ ಅವರಿಂದ ದೂರ. ಇಂಥ ಪೆದ್ದು ಮಕ್ಕಳು ನಿಮಗೆ ವಯಸ್ಸೇ ಆಗೋಲ್ಲ. ನಿಮಗೂ ಕೂಡ ನೋಡಕ್ ಹಾಗೆ ತುಂಬಾ ದೊಡ್ಡವರಾಗಿ ಕಾಣಿಸ್ತೀರಿ. ನೀವು ಚಿಕ್ಕ ಮಕ್ಕಳೇ, ತುಂಬಾ ಗಾಂಭೀರ್ಯ. ನೀವು ಊರಿಗೆಲ್ಲ ಗೊತ್ತಿಲ್ಲದಿರೋದು ತಿಳ್ಕೊಳ್ಕೋದ್ರೆ ಅದೇ ಕಾಣಿಸ್ಕೋಬೇಕು, ನನ್ನನ್ನು ಎಲ್ಲರೂ ಗುರುತಿಸ್ಕೋಬೇಕು, ಈ ಪ್ರಭಾವ. ಸೊ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಆ ಪ್ರಭಾವದಿಂದ ಹೊರಗಡೆ ಬನ್ನಿ, ನೆಮ್ಮದಿಯಾಗಿರ್ತೀವಿ. ನನ್ನನ್ನು ಎಲ್ಲರೂ ಗುರುತಿಸ್ಕೋಬೇಕು, 3 ನಾಮ ಹಾಕಿಸ್ಕೊಬಿಡ್ತೀರಿ. ಹುಷ. ಕುಂಭರಾಶಿ, ಗುರುತಿಸುವಿಕೆ ಬೇಡ. ನೀವು ಮಾಡೋ ಕೆಲಸ ಅದೇ, ನೀವು ಗುರುತಿಸ್ಕೊಳ್ಳಲ್ಲ. ಪತಾ ನೈ ಯಾರ್ ಕೌನ್ ಕಿಯಾ ಎಲ್ಲ ಮಾಡಿ ಸೈಲೆಂಟಾಗಿ ಹಿಂಗಿರ್ತೀರಿ. ನಿಮ್ದು ಅದೇ ಬುದ್ಧಿ. ನೀವು ಯಾವತ್ತಾದ್ರೂ ಬಾಯಿ ಬಿಚ್ಚಿದ್ದು ನಾನು ಮಾಡಿದ್ದು, ನಾನು ನೋಡಿದ್ದು, ನನ್ನಿಂದ ಇಲ್ಲವೇ ಇಲ್ಲ. ಏನಿಟ್ರು ಸದ್ಯನು ಆಯ್ತು ಬಿಡು. ನೀವು ಕುಂಭರಾಶಿಯವ್ರು ನೋಡ್ಬಿಟ್ಟು ಏನ್ ಬೇಕು ಅಂತೇಳಿ ನಿನ್ನ ಇಷ್ಟ ಅಂತಾರೆ. ಇರ್ಲಿ ಹೇಳಿ, ಇದು ಕೊಡ್ಲಾ ಅಂತ ಕೇಳಿ, ಎಲ್ಲ ಇಡಿ ಅಂತಾರ ಅವರು. ತಿಂಡಿ ಏನ್ ತಿಂತೀರಾ ಅಂತ ಕೇಳಿ,
ಏನಿದೆಯೋ ಅದು ಕೊಡಮ್ಮ ಅಂತಾರೆ. ಇಲ್ಲ ರೀ, ಉಪ್ಪಿಟ್ಟು ಕೊಡ್ಲಾ, ಚಿತ್ರಾನ್ನ ಕೊಡ್ಲಾ, ಪುಳಿಯೋಗರೆ ಕೊಡ್ಲಾ, ಪೂರಿ ಮಾಡ್ಲಾ, ಚಪಾತಿ ಮಾಡ್ಲಾ, ಎಲ್ಲ ಒಂದೊಂದು ಮಾಡ್ಬಿಡಮ್ಮ ಅಂತಾರೆ. ಯಾಕಂದ್ರೆ ಪ್ರಚೋದನೆ ಮಾಡಿದವ್ರು ನೀವೇ ಅಲ್ಲ. ಹಂಗಿರುತ್ತೆ. ಇವತ್ತು ಕುಂಭರಾಶಿಯವರಿಗೆ ಎಲ್ಲ ಬರುತ್ತೆ, ಎಲ್ಲ ಧರ್ಮಬದ್ಧ, ನ್ಯಾಯಬದ್ಧ ಕೆಲಸ, ಕಾರ್ಯ, ವ್ಯವಸ್ಥೆ, ಸ್ಥಿತ್ಯಂತರ, ಅನುಕೂಲ. ಸ್ವಲ್ಪ ಚಂದ್ರ ಕೇತು ಸಾರ, ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಆರೋಗ್ಯವೋ, ಮಾನಸಿಕವೋ, ವೈದಿಕವೋ, ದೇವ್ರ ಮೇಲೆ ನಂಬಿಕೆ. ಕೆಲವರಿಗೆ ಯಾವ ದೇವರು ಸ್ವಾಮಿ, ನಾವೇನು ಮಾಡಿಲ್ವಾ? ದೇವರೇ ಇಲ್ಲ ಅಂತಿರಲ್ವಾ? ನಿಮಗೊಂದು ಅಮ್ಮ ಅಪ್ಪ ಇದೆಯಲ್ಲ, ಯಾರು ಕೊಟ್ಟವರು? ನೀವು ಓದಿದ್ ನಿಮಗೆ ನೆನಪಿದೆಯಲ್ಲ, ಯಾರು ಇಟ್ಟವರು? ಸರಿ, ನೀವು ಅಷ್ಟು ಕಷ್ಟಪಟ್ಟಿದ್ದೀರಲ್ಲ ಸ್ವಾಮಿ, ನೀವ್ಯಾಕೆ PM ಆಗಿಲ್ಲ, CM ಆಗಿಲ್ಲ? ನೀವ್ಯಾಕೆ ಅಂಬಾನಿ ಆಗಿಲ್ಲ, ಅದಾನಿ ಆಗಿಲ್ಲ? ಟ್ರೇಡಿಂಗ್ ಎಕ್ಸ್ಪರ್ಟ್ ನೀವು, MBA ಎಕ್ಸ್ಪರ್ಟು, ಇಂಜಿನಿಯರಿಂಗ್ ಎಕ್ಸ್ಪರ್ಟು, ಯಾಕಾಗಿಲ್ಲ ಸ್ವಾಮಿ? ಸುಂದರ್ ಪಿಚ್ಚೈಗೆ 5,700 ಕೋಟಿ ಸಂಬಳ. 5,700 ಕೋಟಿ ಸಂಬಳ, ಹೆಚ್ಚು ಕಡಿಮೆ 6,000 ಕೋಟಿ. ಇನ್ನು ಬೇರೆ ಬೇರೆ ಅರಿಯರ್ಸು, ಬೋನಸ್ ಎಲ್ಲ ತಗೊಂಡ್ರೆ 10,000 ಕೋಟಿ ಬರುತ್ತೆ. ಜೀವಮಾನದಲ್ಲಿ ನೆನೆಸ್ಲಿಕ್ಕಾದ್ರೂ ಆಗುತ್ತೆ. 10,000 ಕೋಟಿ ಒಂದು ವರ್ಷಕ್ಕೆ ಸಂಬಳ, ವಿತ್ ಬೋನಸ್ಸು, ಅರಿಯರ್ಸು, ಶೇರ್ಸು, ಸ್ಟಾಕ್ಸು, ಇನ್ಶೂರೆನ್ಸು ಎಲ್ಲ ಸೇರಿ ಪ್ಯಾಕೇಜ್ 10-12,000 ಕೋಟಿ ಸ್ಯಾಲ್ರಿ ಇದು. ಯೋಚನೆ ಮಾಡಿ ನೋಡಿ. ಡಿವಿಡೆಂಡ್ಸು 10,000 ರೂಪಾಯಿ ನಮ್ಗೆ ಇನ್ಕ್ರಿಮೆಂಟ್ ಇಲ್ಲ ಅಲ್ಲಿ ಜೀವಮಾನದಲ್ಲಿ. ಇಲ್ಲಪ್ಪ, ಮತ್ತೆ ಎಲ್ಲ ನಂಗೆ ಗೊತ್ತು, ನಾನು ಬುದ್ಧಿವಂತ, ನಾನು ಶಕ್ತಿವಂತ, ನಾನು ಚೈತನ್ಯವಂತ. ರೋನಿ ಕಾಲ್ಮನ್, ಪ್ರಪಂಚದ ಅತಿ ದೊಡ್ಡ ಜಗಜಟ್ಟಿ ಬಾಡಿ ಬಿಲ್ಡರ್, ಇವತ್ತು ಹೆಂಗಿದ್ದಾನೆ ಅಂತ ಗೂಗಲ್ಲು, ಯೂಟ್ಯೂಬಲ್ಲಿ ಹುಡುಕಿ. ಇವತ್ತು ತೆಳ್ಕೊಂಡು ನಡೀತಾನ ಅವನಿಗೆ ಹೇಳ್ಕೊಂಡು. ಕಡಿಮೆ ಅಂದ್ರು 500 kg ಎತ್ತಿಂಗ್ ಪಂಪಿಂಗ್ ಮಾಡ್ತಿದ್ದವನು 500 kg. ನೆನ್ಪಿಟ್ಕೊಳ್ಳಿ. ಇವತ್ತು ತನ್ನ ಕಾಲುಗಳವೇ ಸ್ವಾಧೀನ ಇಲ್ಲ, ಹಿಂಗೆ ಎಳ್ಕೊಂಡು ಹಿಂಗೆ ನಡೀತಾನೆ. ಸೊಂಟದ ಕೆಳಗಡೆ ಸ್ವಾಧೀನ ಇಲ್ಲ ಮಕ್ಕಳೇ. ಯಾವುದಾ ಶಕ್ತಿ? ಅದು ಉತ್ತರ ಕೊಡಿ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಶಕ್ತಿ ಅಂತಿರಲ್ಲ, ಪರಮಾತ್ಮನ ಶಕ್ತಿಯೇ. ಶರಣಾಗತಿಯಾಗಿ ಆನಂದ. ಅಷ್ಟು ನೋಡ್ಕೊಳ್ಳಿ. ಇವತ್ತು ತುಂಬ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.